ನಮ್ಮ ಮಹಾಪಂಡಿತರು ಅಂತಹ ಗುರುಗಳು ನಮ್ಗೆ ಸಿಕ್ಕಿದ ನಮ್ಮ ಭಗವಂತನ ಅನುಗ್ರಹ ಅಂತ ತಿಳ್ಕೋಬೇಕು. ಅಂತಹ ಪರಮ ಪೂಜ್ಯರಾದ ಶ್ರೀಪಾದರಿಗೆ ಭಕ್ತಿ ನಮಗಳನ್ನು ಮಾಡ್ತಾ ಈಗ ವೇದ ಮಂತ್ರದಿಂದ ಈ ಕಾರ್ಯಕ್ರಮ ಶುರು ಮಾಡೋಣ. ಅಕ್ಷರ ಶುರು ಮಾಡ್ತೇವೆ. ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷುಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾನ್ ಸ್ವಸ್ತನೂಭಿರ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ. ಭಕ್ತರ ಪರವಾಗಿ ಶ್ರೀ ಪರಮ ಪೂಜ್ಯರಾದ ಶ್ರೀ ಶ್ರೀಪಾದರಿಗೆ ಪಾದಾರಂಭಗಳಿಗೆ ಅನಂತ ನಮಸ್ಕಾರ ಮಾಡ್ತಾ ಹರಿವಾಯು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿಸಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಈಗ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮಗೆ ಭಗವದ್ಗೀತೆಯ ನಿಮ್ಗೆ ಆ ಸಂದೇಶ ಮತ್ತು ನಿಮ್ಗೆ ತಿಳಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸಂಬಳಿತ ಶುಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಆವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರ್ವೋಜದ್ಯುರತ್ನಂ. ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂ ಚ ವಾಸವೀಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ
ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಪೂರ್ವಾಧ್ಯಾಯದಲ್ಲಿ ಅಂದರೆ 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ದೈವಾಸುರ ಸಂಪತ್ತುಗಳ ವಿಭಾಗವನ್ನು ಮಾಡಿ, ದೈವಿ ಸಂಪತ್ತು ಅಂದರೆ ಏನು, ಆಸುರಿ ಸಂಪತ್ತು ಅಂದರೆ ಏನು, ಅದರಲ್ಲಿ ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಆಗ್ತದೆ, ಆಸುರಿ ಸಂಪತ್ತು ಬಂಧನಕ್ಕೆ ಕಾರಣ ಆಗ್ತದೆ, ಇದನ್ನೆಲ್ಲ ನಿರೂಪಣೆ ಮಾಡಿ ಕೊನೆಯಲ್ಲಿ ಉಪಸಂಹಾರ ಮಾಡ್ತಾ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತು ಮಿಹಾರ್ಹಸಿ. ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟದ್ದಲ್ಲ. ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತು ಮಿಹಾರ್ಹಸಿ. ಶಾಸ್ತ್ರದಲ್ಲಿ ಏನು ವಿಧಿ ಮಾಡಿದ್ದಾರೆ ಅದನ್ನು ಮಾಡಬೇಕು, ಶಾಸ್ತ್ರದಲ್ಲಿ ಯಾವುದು ನಿಷೇಧ ಮಾಡಿದ್ದಾರೆ ಅದನ್ನು ಬಿಡಬೇಕು. ನಮ್ಮ ಬುದ್ಧಿಶಕ್ತಿಯಿಂದ ನಮ್ಮ ವಿಚಾರಧಾರೆಯಿಂದ ವಿಚಾರ ಮಾಡಿ ಬಿಡೋದು ಸ್ವೀಕಾರ ಮಾಡೋದು ಅದು ಕ್ರಮ ಅಲ್ಲ. ಶಾಸ್ತ್ರದ ವಿಧಿಗಳನ್ನು ತಿಳ್ಕೊಂಡು ಮಾಡಬೇಕು. ಕ್ಷತ್ರಿಯನಾದವನಿಗೆ ಶಾಸ್ತ್ರದಲ್ಲಿ ಯುದ್ಧ ವಿಧಾನ ಮಾಡಿದ್ದಾರೆ, ಆದ್ದರಿಂದ ಕ್ಷತ್ರಿಯ ಯುದ್ಧ ಮಾಡಬೇಕು. ಅದು ಘೋರವಾದ ಕರ್ಮ, ಅದರಿಂದ ನಾವು ಅದನ್ನು ಬದಲಾಯಿಸ್ಕೊಳ್ತೇವೆ. ಬ್ರಾಹ್ಮಣರ ಕರ್ಮ ಪಾಠ ಪ್ರವಚನಾದಿಗಳನ್ನು ನಾನು ಮಾಡ್ತೇನೆ, ಬ್ರಾಹ್ಮಣನೇ ಯುದ್ಧ ಮಾಡಲಿ, ಹೀಗೆಲ್ಲ ಹೇಳೋ ಹಾಗಿಲ್ಲ. ಶಾಸ್ತ್ರಂ ಪ್ರಮಾಣಂತೆ, ಯಾವುದು ಕಾರ್ಯ ಯಾವುದು ಅಕಾರ್ಯ ಅನ್ನುವ ವ್ಯವಸ್ಥೆಗೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರದ ವಿಧಿ ತಿಳ್ಕೊಂಡು ಕರ್ಮ ಮಾಡಬೇಕು ಅಂತ ಹೇಳಿದ್ದ. ಅದರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ. ಯಾರು ಶಾಸ್ತ್ರದ ವಿಧಿಯನ್ನು ತಿಳ್ಕೊಳ್ಳದೇನೆ ಅದರ ಬಗ್ಗೆ ಅಜ್ಞಾನದಿಂದ ಆದರೆ ಕೇವಲ ಶ್ರದ್ಧೆಯಿಂದ ಕೂಡಿರ್ತಾರೋ ಕರ್ಮ ಮಾಡ್ತಾರೋ ಅವರು ಯಾವ ಗುಂಪಿಗೆ ಸೇರ್ತಾರೆ? ಅವರನ್ನು ಸಾತ್ವಿಕರು ಅಂತ ಹೇಳಬೇಕು, ರಾಜಸರು ಅಂತಲೋ ತಾಮಸರು ಅಂತಲೋ? ಅಜ್ಞಾನ, ಶಾಸ್ತ್ರದ ವಿಧಿ ಗೊತ್ತಿಲ್ಲ ಅವರಿಗೆ. ಆದರೆ ಹಿಂದಿನವರು ಮಾಡಿದ್ದನ್ನೆಲ್ಲ ನೋಡಿಕೊಂಡು ಕರ್ಮ ಪರಂಪರೆ ಮಾಡ್ತಾ ಇರ್ತಾರೆ. ಶ್ರದ್ಧೆ ಇದೆ, ಶಾಸ್ತ್ರ ಮಾತ್ರ ಗೊತ್ತಿಲ್ಲ ಅವರಿಗೆ. ವಿಧಿ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಶಾಸ್ತ್ರದ ಅರ್ಥನೂ ಗೊತ್ತಿಲ್ಲ, ಆದರೆ ಶ್ರದ್ಧೆ ಇದೆ, ಶ್ರದ್ಧೆಯಿಂದ ಮಾಡ್ತಾರೆ. ಅವ್ರು ಯಾರು? ಸಾತ್ವಿಕರು, ರಾಜಸರು, ತಾಮಸರು ಅಂತ ಪ್ರಶ್ನೆ ಮಾಡಿದಾಗ ಶ್ರೀ ಭಗವಾನುವಾಚ, ಕೃಷ್ಣ ಹೇಳ್ತಾನೆ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಃ ಸ ಏವ ಸಃ. ಇಷ್ಟೇ ಉತ್ತರ. ಶಾಸ್ತ್ರದ ವಿಧಿ ಗೊತ್ತಿಲ್ಲ, ಆದರೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅಂತ ಅವರು ಯಾವ ಕೆಟಗರಿಗೆ ಸೇರ್ತಾರೆ? ಇದು ಅರ್ಜುನ ನಿನ್ನ ಪ್ರಶ್ನೆ. ಅಂತೂ ಅವರಿಗೆ ಶ್ರದ್ಧೆ ಇದೆ, ವಿಧಿ ಗೊತ್ತಿಲ್ಲ, ಅಷ್ಟೇ, ಅಜ್ಞಾನ. ಆ ಶ್ರದ್ಧೆ ಎಂಥದ್ದು ಅದನ್ನು ವಿಚಾರ ಮಾಡಬೇಕು. ಶ್ರದ್ಧೆ 3 ವಿಧ ಇರ್ತದೆ: ಸಾತ್ವಿಕ ಶ್ರದ್ಧಾ, ರಾಜಸ ಶ್ರದ್ಧಾ, ತಾಮಸ ಶ್ರದ್ಧಾ ಅಂತ ಶ್ರದ್ಧದಲ್ಲಿ 3 ವಿಭಾಗಗಳಿದೆ. ಅವರು ಶ್ರದ್ಧೆಯಿಂದ ಮಾಡ್ತಾರೆ ಅಂತ ಹೇಳಿದೆಯಲ್ಲ, ಅದು ಒಂದು ವೇಳೆ ಸಾತ್ವಿಕ ಶ್ರದ್ಧೆಯಾಗಿದ್ದರೆ ಅವರು ಸಾತ್ವಿಕರೇ. ವಿಧಿ ಗೊತ್ತಿಲ್ಲ ಸರಿ, ಆದರೆ ಶ್ರದ್ಧೆ ಅಂತೂ ಇದೆ, ಅದು ಸಾತ್ವಿಕ ಶ್ರದ್ಧೆ ಆಗಿದ್ದರೆ ಸಾತ್ವಿಕರು. ಆ ಶ್ರದ್ಧೆ ರಾಜಸವಾಗಿದ್ದರೆ ಅವರು ರಾಜಸರಾಗ್ತಾರೆ. ಆ ಶ್ರದ್ಧೆ ತಾಮಸ ಆಗಿದ್ದರೆ ಅದು ತಾಮಸ ಗುಂಪಿಗೆ ಸೇರ್ತಾರೆ. ಹೀಗೆ ಶ್ರದ್ಧೆಯಲ್ಲಿ 3 ಬಗೆ ಇದೆ. ಅದಕ್ಕೆ ಅನುಗುಣವಾಗಿ ಅವರು ಸೇರ್ತಾರೆ. ಅವರಿಗೆ ಫಲವೂ ಅಂಥದ್ದೇ ಸಿಗ್ತದೆ. ಆದರೆ ಆ ಶ್ರದ್ಧಾ ಅನ್ನೋದು 2 ಥರ ಇದೆ, ಅದನ್ನು ವಿಚಾರ ಮಾಡಬೇಕು. ಶ್ರದ್ಧೆ ಅಂದ್ರೆ ಏನು? ಮೊದಲು ಆಸ್ತಿಕ್ಯ ಬುದ್ಧಿ. ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ ಅಂತ ಅರ್ಥ. ಅಂದ್ರೆ ಏನು? ಈ ಕರ್ಮ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ, ಇದರಿಂದ ಪುಣ್ಯ ಬರ್ತದೆ ಅಂತನ್ನುವ ನಂಬಿಕೆ. ಈ ಆಸ್ತಿಕ್ಯ ಬುದ್ಧಿಗೆ ಶ್ರದ್ಧಾ ಅಂತ ಕರೀತಾರೆ. ಇದು 2 ಥರ ಇದೆ. ಒಂದು ಜೀವನ ಸ್ವರೂಪಕ್ಕೆ ಅಂಟುಕೊಂಡಿರೋದು,
ಇನ್ನೊಂದು ಮನಸ್ಸಿನಲ್ಲಿ ಬರುವಂತಹದ್ದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಸತ್ವಾನುರೂಪ ಶ್ರದ್ಧಸ್ಯ, ಇದು ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಇಲ್ಲಿ ಸತ್ವ ಅಂದರೆ ಜೀವ. ಆ ಜೀವರ ಸ್ವರೂಪಕ್ಕೆ ಅನುಗುಣವಾದಂತಹ ಸ್ವರೂಪಕ್ಕೆ ಅಂಟುಕೊಂಡಿರೋ ಶ್ರದ್ಧೆಯನ್ನ ನಾನು ಹೇಳ್ತಾ ಇದ್ದೇನೆ ಅಂತಾನೆ. ಅದರಿಂದ ವಿಭಾಗ ಮಾಡಬೇಕು, ಯಾರು ಸಾತ್ವಿಕರು ಯಾರು ರಾಜಸರು ತಾಮಸರು ಅನ್ನೋದು. ಸಾತ್ವಿಕ ಶ್ರದ್ಧೆ ಆಗಿದ್ರೆ ಸಾತ್ವಿಕರು, ರಾಜಸ ಶ್ರದ್ಧೆ ಆಗಿದ್ರೆ ರಾಜಸರು, ತಾಮಸ ಶ್ರದ್ಧೆ ಆಗಿದ್ರೆ ತಾಮಸರು. ಹೌದು, ಆದರೆ ಆ ಶ್ರದ್ಧೆ ಜೀವನ ಸ್ವರೂಪಭೂತವಾದ ಶ್ರದ್ಧೆ. ಹಾಗೆ ಜೀವನ ಸ್ವರೂಪ ಅನಾದಿನಿತ್ಯವೋ ಅವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ಸ್ವರೂಪವೇ ಆಗಿರ್ತಕ್ಕಂಥ ಒಂದು ಶ್ರದ್ಧೆ ಇರ್ತದೆ. ಜೀವ ಶ್ರದ್ಧಾ ಸ್ವರೂಪ, ಜೀವ ಶ್ರದ್ಧಾ ಸ್ವರೂಪ. ಇನ್ನೊಂದು ಶ್ರದ್ಧೆ ಇದೆ, ಅದು ಜೀವನ ಸ್ವರೂಪ ಶ್ರದ್ಧೆ ಅಲ್ಲ, ಅದು ಮನೋವೃತ್ತಿ ಶ್ರದ್ಧಾ ಅಂತ ಕರೀತಾರೆ. ಮನಸ್ಸಿನಲ್ಲಿ ಬರ್ತಕ್ಕಂಥ ಶ್ರದ್ಧೆ, ಅದು ವ್ಯತ್ಯಾಸ ಆಗ್ಬೋದು. ಈಗ ಜೀವ ಸಾತ್ವಿಕ ಶ್ರದ್ಧಾ ಸ್ವರೂಪನಾಗಿರ್ತಾನೆ, ಆದರೆ ಮನಸ್ಸಿನಲ್ಲಿ ತಾಮಸ ಶ್ರದ್ಧೆ ಬರ್ಬೋದು. ಅಥವಾ ತಾಮಸ ಸ್ವರೂಪದ ಶ್ರದ್ಧೆ ಜೀವ ಆಗಿರ್ತಾನೆ, ಅವನಿಗೆ ಮನಸ್ಸಿನಲ್ಲಿ ಸಾತ್ವಿಕ ಶ್ರದ್ಧೆ ಬರ್ಬೋದು. ಆದರೆ ಆ ಮನೋವೃತ್ತಿ ಅಂತಾರೆ, ಅದಕ್ಕೆ ಮನೋವೃತ್ತಿಯಾದ ಶ್ರದ್ಧೆ ಇದೆಯಲ್ಲ, ಅದು ಉತ್ತಮರಿಗೂ ಕೆಲವು ಸಲ ತಾಮಸ ಶ್ರದ್ಧೆ ಬರ್ತದೆ, ರಾಜಸ ಶ್ರದ್ಧೆ ಬರ್ತದೆ. ತಾಮಸರಿಗೂ ಕೆಲವು ಸಲ ಉತ್ತಮ ಸಾತ್ವಿಕ ಶ್ರದ್ಧೆ ಬರೋದು ಉಂಟು. ಅದು ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಅದು ಮೋಕ್ಷ ಅಥವಾ ಸಂಸಾರ ತಮಸ್ಸು ಆ ಫಲಕ್ಕೆ ಅದು ಕಾರಣ ಅಲ್ಲ, ಮನಸ್ಸಿನಲ್ಲಿ ಬರೋದು ಕಾರಣ ಅಲ್ಲ. ಸ್ವರೂಪ ಹೇಗಿದೆ ಅಂತ ನೋಡ್ಕೋಬೇಕು. ವೇಷ ಬೇರೆ ಬೇರೆ ವೇಷ ಹಾಕ್ಕೊಳ್ಬಹುದು. ಒಬ್ಬ ಸ್ವರೂಪ ಯಾವುದೋ ಇರ್ತದೆ, ಸ್ತ್ರೀನೋ ಆಗಿರ್ತಾನೆ, ಪುರುಷನೋ ಆಗಿರ್ತಾನೆ, ಯಾವುದೋ ವರ್ಣದವನಾಗಿರ್ತಾನೆ, ವೇಷ ಯಾವುದು ಬೇಕಾದ್ರೆ ಹಾಕ್ಕೊಳ್ತಾನೆ. ಆ ಬಾಹ್ಯ ವೇಷ ಉಪಯೋಗ ಬೀಳೋದಿಲ್ಲ ಫಲಕ್ಕೆ. ಬಾಹ್ಯ ವೇಷ ಒಳ್ಳೆ ಸಾತ್ವಿಕನಾಗಿ ದೊಡ್ಡ ಆಚಾರ್ಯ ಪುರುಷನಂತೆ ವೇಷ ಹಾಕೊಂಡು ಕೂಡಲೇ ಅವನು ಪಂಡಿತ ಅಥವಾ ಪೂಜಾರ್ಹ ಅಂತ ಅರ್ಥ ಆಗೋದಿಲ್ಲ. ಸ್ವರೂಪ ನೋಡ್ಬೇಕಲ್ಲ. ನಾಟಕದಲ್ಲಿ ಪಾತ್ರಧಾರಣೆ ಮಾಡಿರ್ತಾರೆ, ಒಬ್ಬನು ಒಳ್ಳೆ ಸಾತ್ವಿಕನೇ, ಅಭಿನಯ ಮಾಡ್ಲಿಕ್ಕೆ ಬರ್ತದೆ ಅಂತ ಅವನಿಗೆ ದುರ್ಯೋಧನನ ಪಾತ್ರ ಕೊಟ್ಟರು. ಅವನು ದುರ್ಯೋಧನನ ಪಾತ್ರ ವಹಿಸಿದ. ಅವನ ನರಕಕ್ಕೆ ಹೋಗ್ತಾನೆ ಅಂತ ಹೇಳಿ ಮರುದಿವಸ ಯಾರು ಅವನನ್ನು ಮಾತಾಡಿಸದೇ ಇದ್ರೆ ನಾಟಕ ಮಾಡಿದಾನಷ್ಟೇನೆ. ಹಾಗೆ ಮನೋವೃತ್ತಿಯಾದ ಶ್ರದ್ಧೆ ಅದು ಫಲಕ್ಕೆ ಲೆಕ್ಕಕ್ಕೆ ಬರೋದಿಲ್ಲ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಸತ್ವ ಅಂದ್ರೆ ಇಲ್ಲಿ ಜೀವ ಅಂತ ಅರ್ಥ ಮಾಡಬೇಕು. ಹೀಗೆ ಜೀವ ಸ್ವರೂಪಭೂತವಾದ ಶ್ರದ್ಧೆ ಅಂತ ಒಂದಿರ್ತದೆ. ಆ ವಿಭಾಗ ಇಟ್ಟುಕೊಂಡು ಸಾತ್ವಿಕ ರಾಜಸ ತಾಮಸ ಜೀವರು ಅಂತ ತೀರ್ಮಾನ ಮಾಡಬೇಕು. ಅಂತೂ ಏನಾಯ್ತು, ಶ್ರದ್ಧೆಯಿಂದ ಕರ್ಮ ಮಾಡುವವರಿಗೆ ಶ್ರದ್ಧಾನುಸಾರವಾಗಿ ಫಲ ಸಿಗ್ತದೆ, ಅವರ ಸ್ವರೂಪ ಶ್ರದ್ಧೆ. ವಿಧಿಜ್ಞಾನ ಇಲ್ಲ ಅಂದ ಕೂಡಲೇ, ಶಾಸ್ತ್ರದ ವಿಧಿ ಗೊತ್ತಿಲ್ಲ ಅಂದ ಕೂಡಲೇ ಅವರು ಮಾಡಿದ ಕರ್ಮ ನಿಷ್ಫಲ ಆಗೋದಿಲ್ಲ, ನಿಷ್ಫಲ ಆಗೋದಿಲ್ಲ. ಜ್ಞಾನ ತಿಳ್ಕೊಂಡು ಮಾಡಿದರೆ, ಹಿಂಗೆ ವಿಧಿ ಇದೆ ಅಂತ ತಿಳ್ಕೊಂಡು ಮಾಡಿದರೆ ಫಲ ಜಾಸ್ತಿ. ಎಷ್ಟೋ ಜನ ಮಾಡ್ತಿರ್ತಾರೆ, ಕರ್ಮ ಮಾಡ್ತಿರ್ತಾರೆ, ಇದಕ್ಕೇನು ಆಧಾರ ಹೇಳು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ವಿಧಿ ಗೊತ್ತಿಲ್ಲ, ವೇದ ಓದಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಆದ್ರೆ ಮಾಡ್ತಾರೆ. ಅದಕ್ಕೆ ಫಲ ಇಲ್ಲ ಅಂತ ಹೇಳ್ಬೇಕೇನು? ಕೆಲವರಿಗೆ ವಿಧಿ ಗೊತ್ತಿರ್ತದೆ, ಶಾಸ್ತ್ರ ಎಲ್ಲ ಚೆನ್ನಾಗಿ ಓದಿರ್ತಾರೆ, ಮಾಡಲ್ಲ. ಬೇಕಾದಷ್ಟು ವಿಧಿ ಗೊತ್ತಿದೆ, ಯಾವುದು ವಿಧಾನ ಮಾಡಿದ್ದಾರೆ, ಯಾವುದು ನಿಷೇಧ ಮಾಡಿದ್ದಾರೆ ಎಲ್ಲ ಗೊತ್ತಿದೆ, ಮಾಡಲ್ಲ. ಅದು ಉಪಯೋಗ ಇಲ್ಲ. ಕರ್ಮ ಮಾಡೋದು ಮುಖ್ಯ. ಜ್ಞಾನ, ವಿಧಿ ಜ್ಞಾನ ಇಲ್ಲ ಅಂತೂ ಶ್ರದ್ಧೆ ಇದೆ ಅಂದ್ರೆ ಅದು ಸಾತ್ವಿಕ ಆಗಿದ್ರೆ ಸಾತ್ವಿಕರು ಅದೇ ಫಲ, ಹೀಗಿಟ್ಕೋಬೇಕು. ಇನ್ನು ಸಾತ್ವಿಕಾದಿ ಶ್ರದ್ಧಾವಂತರನ್ನ ಹೇಗೆ ಕಂಡುಹಿಡಿಬೇಕು? ಇವ್ರ ಸ್ವರೂಪ ಸಾತ್ವಿಕ ಶ್ರದ್ಧಾ ಸ್ವರೂಪ ಅಂತಂದ್ರೆ ಅದು ಅವರ ಕರ್ಮಾದಿಗಳನ್ನ ವಿವರಿಸಿ ಹೇಳ್ತಾನೆ. ಸಾತ್ವಿಕ ಸ್ವರೂಪ ಶ್ರದ್ಧೆ ಉಳ್ಳವರು ಹೇಗಿರ್ತಾರೆ? ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಶಾಸ್ತ್ರ ವಿಧಾನ ಗೊತ್ತಿಲ್ಲದಿದ್ರು ಸಾತ್ವಿಕ ಶ್ರದ್ಧಾರೂಪರಾದ ಜನರು ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಅವರು ಸಾತ್ವಿಕ, ಅವರ ಸ್ವರೂಪ ಶ್ರದ್ಧೆ ಸಾತ್ವಿಕವಾದ ಶ್ರದ್ಧೆ ಅಂತ ಇಟ್ಕೋಬೇಕು. ಯಾಕೆ? ದೇವರನ್ನ ಪೂಜೆ ಮಾಡಿದರೆ ಹರಿ, ಹರ, ಬ್ರಹ್ಮ, ಇಂದ್ರ ಇಂಥ ದೇವತೆಗಳನ್ನ ಪೂಜೆ ಮಾಡ್ತಾರೆ.
ಪರಮಾತ್ಮನನ್ನ ಮುಖ್ಯವಾಗಿಟ್ಟುಕೊಂಡು ಉಳಿದ ದೇವತೆಗಳು ಪರಿವಾರ ಅಂತ ಪೂಜೆ ಮಾಡ್ತಾರೆ. ಇವರೆಲ್ಲ ಸಾತ್ವಿಕ ಸ್ವರೂಪ ಶ್ರದ್ಧೆಯವರು. ಇನ್ನು ರಾಜಸ ಶ್ರದ್ಧಾ ಸ್ವರೂಪರಾಗಿದ್ದರೆ ಯಕ್ಷರು, ರಾಕ್ಷಸರು ಅವರನ್ನ ಪೂಜೆ ಮಾಡ್ತಾರೆ. ಅಂದ್ರೆ ಏನು? ರಾಕ್ಷಸಾಯ ಸ್ವಾಹ ಅಂತ ಯಾರಾದ್ರೂ ಆಹುತಿ ಹಾಕ್ತಾರ? ಹಾಗೆ ನೋಡಿಲ್ಲ ನಾವು. ಯಕ್ಷಾಯ ಸ್ವಾಹ, ರಾಕ್ಷಸಾಯ ಸ್ವಾಹ ಅಂತ ಯಕ್ಷ ರಕ್ಷರನ್ನ ಆರಾಧನೆ ಮಾಡ್ತಾರೆ ಅಂತಂದ್ರೆ ಆ ರೀತಿ ಮಾಡುವ ಕ್ರಮ ಇಲ್ಲ. ಅಂಥವ್ರಿಗೆ ಪುರೋಹಿತರು ಸಿಗೋದಿಲ್ಲ. ರಾಕ್ಷಸಾಯ ಸ್ವಾಹ ಅಂತ ಯಾರು ಹೋಮ ಮಾಡಿಸೋರಿಲ್ಲ, ಮಾಡೋದಿಲ್ಲ. ಆದ್ರೆ ಕೃಷ್ಣ ಹೇಳ್ತಾನೆ, ರಾಜಸ ಶ್ರದ್ಧಾ ಸ್ವರೂಪ ಇದ್ದವರು ಯಕ್ಷ ರಕ್ಷರನ್ನ ಆರಾಧನೆ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಇದರ ಅಭಿಪ್ರಾಯ ಇಷ್ಟೇನೆ. ಪರಮಾತ್ಮ ಸ್ವೀಕಾರ ಮಾಡುವನು. ಎಲ್ಲ ಯಜ್ಞ ಫಲವನ್ನ ಪರಮಾತ್ಮನೇ ಸ್ವೀಕಾರ ಮಾಡ್ತಾನೆ. ಆದರೆ ಯಕ್ಷರಕ್ಷರನ್ನ ಆರಾಧನೆ ಮಾಡೋದು ಅಂತಂದ್ರೆ, ಈಗ ರುದ್ರಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ, ಇಂದ್ರಾಯ ಸ್ವಾಹ ಅಂತಲೇ ಮಾಡ್ತಾರೆ ರಾಜಸರು ಕೂಡ. ಆದರೆ ಅವರಿಗೆ ಪರಮಾತ್ಮನ ಸರಿಯಾದ ಜ್ಞಾನ ಇಲ್ಲದೆ ಇದ್ರೆ, ಅವರು ಇಂದ್ರಾಯ ಸ್ವಾಹ ಅಂತ ಮಾಡಿದರೂ ಕೂಡ ಅಂತರ್ಯಾಮಿ ಪರಮಾತ್ಮನ ಜ್ಞಾನ ಇಲ್ಲದೆ ಇದ್ರೆ ಆವಾಗ ಇಂದ್ರ, ಬ್ರಹ್ಮ ಈ ಶಬ್ದ ಹೇಳಿ ಸ್ವಾಹಾಕಾರ ಹೋಮ ಮಾಡಿದ್ರು ಅದು ಯಕ್ಷ ರಾಕ್ಷಸರಿಗೆ ಸೇರ್ತದೆ. ಯಾಕೆ ಅಂದ್ರೆ ಈ ರಾಕ್ಷಸ ಗುಂಪಿನಲ್ಲಿ ಬ್ರಹ್ಮ, ರುದ್ರ, ಇಂದ್ರ ಈ ಹೆಸರಿನವರು ಇದ್ದಾರೆ. ಈ ಹೆಸರಿನವರು ದೈತ್ಯರು, ದಾನವರು ಇದ್ದಾರೆ. ಯಾರಿಗೆ ರಾಜಸ ಶ್ರದ್ಧೆ ಇದೆ, ಸಾತ್ವಿಕ ಶ್ರದ್ಧೆ ಇಲ್ಲ, ಹರಿಸರ್ವೋತ್ತಮತ್ವಾದಿ ಜ್ಞಾನಗಳಿಲ್ಲ, ಅವರು ಇಂದ್ರಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ ಅಂತ ಮಾಡಿದರೆ ಅದೆಲ್ಲ ಆ ದೈತ್ಯರಿಗೆ ಹೋಗ್ತದೆ. ಆ ಹೆಸರಿನ ದೈತ್ಯರಿಗೆ ಹೋಗ್ತದೆ. ದೀನತ್ವಾತ್ ದೇವನಾಮಾನಃ, ಬ್ರಹ್ಮದೇವ ಅಂತಲೇ ಹೆಸರು ಒಬ್ಬ ದೈತ್ಯನಿಗೆ. ಬ್ರಹ್ಮೇಂದ್ರಾದಿ ಸನಾಮಕಾಹ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಹೀಗೆ ಪರಮಾತ್ಮನ ಸೃಷ್ಟಿಯಲ್ಲಿ ಇಂಥ ರಹಸ್ಯಗಳೆಲ್ಲ ಸೇರಿಕೊಂಡಿದೆ. ಬ್ರಹ್ಮದೇವ, ಇಂದ್ರದೇವ, ರುದ್ರದೇವ ಇದೇ ಹೆಸರಿನವರು ಯಕ್ಷರು, ಭೂತರು ಅವರೆಲ್ಲ ಇದ್ದಾರಂತೆ. ಅದರಿಂದ ಅವರು ಮೇಲ್ನೋಟಕ್ಕೆ ಇಂದ್ರಾಯ ಸ್ವಾಹ ಅಂತ ಹಾಕಿದ್ರು ಹೋಗೋದು ಆ ಇಂದ್ರ ಅನ್ನೋ ಹೆಸರಿನ ದೇವ ಅಂತಂದ್ರೆ ದೀನರಾದ್ರಿಂದ ದೇವರು ಅಂಥ ದೈತ್ಯರಿಗೆ ಹೋಗಿ ಸೇರ್ತದೆ. ಇವರು ಮುದ್ದಾಂ ರಾಕ್ಷಸಾಯ ಸ್ವಾಹ ಅಂತೇನು ಹಾಕೋದಿಲ್ಲ, ಆದ್ರೆ ಹೋಗೋದು ಆ ಹೆಸರಿನ ದೇವತೆಗಳಿಗೆ ಹೋಗ್ತದೆ. ಹೀಗೆ ಅಭಿಪ್ರಾಯ. ಇನ್ನು ತಾಮಸರು ಪ್ರೇತ ಭೂತಗಣಗಳನ್ನ ಆರಾಧನೆ ಮಾಡ್ತಾರೆ ಅಂತಂದ್ರೆ, ತಾಮಸ ಸ್ವರೂಪ ಶ್ರದ್ಧೆ ಯಾರಿಗಿರ್ತದೆ ಅವರು ಅಂಥ ಸ್ಮಶಾನಕ್ಕೆ ಹೋಗಿ ಪ್ರೇತ ಭೂತಗಳು ಅದನ್ನೇ ಆರಾಧನೆ ಮಾಡಿ ವಶೀಕರಣ ಮಾಡಿಕೊಂಡು ಇರ್ತಾರೆ. ಆದ್ರೆ ಅದು ಪ್ರತ್ಯಕ್ಷವಾಗಿ ಕಂಡು ಬರ್ತದೆ. ಸ್ಮಶಾನಕ್ಕೆ ಹೋಗಿ ಮಾಡುವವರು ಇದ್ದಾರೆ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ, ಸಾರಭಾಗ ಸ್ವೀಕಾರ ಮಾಡಿ ಅವರವರಿಗೆ ಅವರು ಯೋಗ್ಯವಾದ್ದನ್ನು ಕೊಡ್ತಾನಷ್ಟೇ. ರಾಜಸ ತಾಮಸ ಶ್ರದ್ಧೆಯಿಂದ ಮಾಡಿದಾಗ ಆ ಕರ್ಮವನ್ನ ಪರಮಾತ್ಮ ಸ್ವೀಕಾರ ಮಾಡೋದೇ ಇಲ್ಲ. ಅದೇ ಹೆಸರಿನ ಯಕ್ಷಭೂತಾದಿಗಳಿಗೆ ಕೊಟ್ಟು ಆ ಕರ್ತೃವಿಗೆ ಕ್ಷುದ್ರ ಫಲ ಬರೋ ಹಾಗೆ ಮಾಡ್ತಾನೆ ಪರಮಾತ್ಮ. ಅದರಿಂದ ಒಂದೇ ಮಂತ್ರ, ತ್ರಿವಿಧ ಜೀವರು ಒಂದೇ ಮಂತ್ರದಿಂದ ಒಂದೇ ಹೆಸರು ಹೇಳಿ ಕರ್ಮ ಮಾಡಿದ್ರು ಅವರವರ ಸ್ವರೂಪ ಯೋಗ್ಯತೆ, ಸ್ವರೂಪ ಶ್ರದ್ಧಾ ಏನಿದೆ ಅದರಂತೆ ಫಲ ಸಿಗ್ತದೆ ಅಂತ ಆ ಕರ್ಮದ ವೈವಿಧ್ಯವನ್ನ ಹೇಳಿದೆ. ಶ್ರದ್ಧಾ, ಸಾತ್ವಿಕ ಶ್ರದ್ಧಾ, ರಾಜಸ ಶ್ರದ್ಧಾ, ತಾಮಸ ಶ್ರದ್ಧಾ, ಅವರ ಕರ್ಮ ಹೇಗೆ ವಿಧವಾಗಿರ್ತದೆ ಅಂತಂದ್ರೆ, ಆ ಸಾತ್ವಿಕ ಶ್ರದ್ಧೆ ಇದ್ದವ್ರದ್ದು ಪೂಜೆ ಪುರಸ್ಕಾರ ಎಲ್ಲ ದೇವತೆಗಳಿಗೆ ಹೋಗ್ತದೆ. ರಾಜಸರು ಮಾಡಿದ್ರೆ ಬ್ರಹ್ಮ, ಇಂದ್ರ ಅನ್ನೋ ಹೆಸರಿನ ಯಕ್ಷ ರಾಕ್ಷಸರಿಗೆಲ್ಲ ಹೋಗ್ತದೆ.
ಅದೇ ರೀತಿ ತಾಮಸ ಶ್ರದ್ಧೆಯವರು ಮಾಡಿದರೆ ಭೂತ ಪ್ರೇತಗಳಿಗೆ ಆ ಪೂಜೆ ಹೋಗ್ತದೆ, ಇವರಿಗೆ ಕ್ಷುದ್ರ ಫಲ ಸಿಗ್ತದೆ. ಇದೇ ರೀತಿ ಬೇರೆ ಬೇರೆ ವಿಭಾಗಗಳು ಉಂಟು. ಅಶಾಸ್ತ್ರ ವಿಹಿತಂಘೋರಂ ತಪ್ಯಂತೆ ಏ ತಪೋಜನಾಃ ದಂಭ ಅಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ತಾಮಸ ಜನರಿಗೆ ತಮಸ್ಸೇ ಫಲ. ಯಾಕೆ ಅಂದರೆ ಅವರು ಆ ತಾಮಸ ಶ್ರದ್ಧಾ ಉಳ್ಳವರು ಬರೇ ಡಾಂಭಿಕತನ, ಅಹಂಕಾರ, ಕಾಮ, ರಾಗ ಇಂಥದ್ರಿಂದ ಕೂಡಿರ್ತಾರೆ. ಕೆಟ್ಟ ಯುಕ್ತಿಗಳನ್ನು ಹೇಳ್ತಿರ್ತಾರೆ. ಕ್ಷುದ್ರ ಫಲದಲ್ಲಿ ಅತಿ ಆಸಕ್ತಿ, ಆಗ್ರಹ, ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳನ್ನು, ಇಂದ್ರ, ಲಕ್ಷ್ಮೀ ಮೊದಲಾದ ತತ್ವಾಭಿಮಾನಿಗಳನ್ನು ಕೂಡ, ಅಂತರ್ಯಾಮಿಯಾದ ಪರಮಾತ್ಮನನ್ನು ಕೂಡ ಉತ್ತಮರು ಅಂತ ತಿಳ್ಕೊಳ್ಳೋದಿಲ್ಲ, ಅವರನ್ನು ವಿಪರೀತವಾಗಿ ತಿಳ್ಕೊಳ್ತಾರೆ. ಅಲ್ಪ ಕರ್ಷೆಯಂತಹ ಅಂದರೆ ಅಲ್ಪ ಗುಣವುಳ್ಳವರನ್ನಾಗಿ ತಿಳ್ಕೊಳ್ತಾರೆ. ಲೋಕವಂಚನೆ ಇಂಥದ್ದೆಲ್ಲ ಇರ್ತದೆ. ಅವರೆಲ್ಲ ರಾಜಸ ತಾಮಸ ಗುಂಪಿಗೆ ಸೇರ್ತಾರೆ. ಹಿಂಸಾತ್ಮಕವಾಗಿರ್ತಕ್ಕಂಥ ಯಜ್ಞಯಾಗಗಳನ್ನು ಮಾಡುವವರು. ಇನ್ನು ಆಹಾರದಲ್ಲಿಯೂ 3 ಥರ ಇದೆ. ಆಹಾರಸ್ತುಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರದಲ್ಲಿಯೂ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧ. ಯಜ್ಞದಲ್ಲಿ 3 ವಿಧ: ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ. ತಪಸ್ಸಿನಲ್ಲಿಯೂ 3 ವಿಧ. ದಾನ ಮಾಡುವಾಗಲೂ ಸಾತ್ವಿಕ, ರಾಜಸ, ತಾಮಸ ಅಂತ ದಾನದಲ್ಲಿ 3 ಭಾಗ ಇದೆ. ಅದು ಅವರವರ ಸ್ವರೂಪ ಶ್ರದ್ಧೆಗೆ ಅನುಗುಣವಾಗಿ ಅಂಥ ದಾನ, ಆಹಾರ ಅದೆಲ್ಲ ಸ್ವೀಕಾರ ಮಾಡ್ತಾರೆ. ಸಾತ್ವಿಕ ಆಹಾರ ಅಂತಂದ್ರೆ ಯಾವುದು ಸಿಹಿ ಇರ್ತದೆ, ಮಧುರ ರಸ, ಅದೆಲ್ಲ ಸಾತ್ವಿಕ ಆಹಾರ. ಆಯುಸ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರಾಃ ಸಾತ್ವಿಕ ಪ್ರಿಯಾಃ. ಸ್ವರೂಪ ಶ್ರದ್ಧೆ ಯಾರದ್ದು ಸಾತ್ವಿಕವಾಗಿರ್ತದೆ ಅವರು ಸಾತ್ವಿಕ ಆಹಾರನೇ ಸ್ವೀಕಾರ ಮಾಡ್ತಾರೆ. ಹಾಗೆ ಸ್ವರೂಪ ಶ್ರದ್ಧೆ ಸಾತ್ವಿಕವಾಗಿದ್ದವರು ದೇವತೆಗಳನ್ನ, ಹರಿಹರ ಬ್ರಹ್ಮಾದಿ ದೇವತೆಗಳನ್ನ ಪೂಜೆ ಮಾಡ್ತಾರೋ ಅದರಂತೆ ಸಾತ್ವಿಕ ಶ್ರದ್ಧಾ ಸ್ವರೂಪರು ಸಾತ್ವಿಕ ಆಹಾರ ಸ್ವೀಕಾರ ಮಾಡ್ತಾರೆ. ಆ ಸಾತ್ವಿಕ ಆಹಾರ ಅಂದ್ರೆ ಮಧುರ ರಸ ಕೂಡಿದ್ದು, ತುಪ್ಪ ಮೊದಲಾದ ಜಿಡ್ಡು ಪದಾರ್ಥ ತಕ್ಕಮಟ್ಟಿಗೆ ಇರುವಂತಹದ್ದು. ಯಾವ ಆಹಾರ ಸ್ವೀಕಾರ ಮಾಡಿದ ಮೇಲೆ ಬಹುಕಾಲದವರೆಗೆ ದೇಹಕ್ಕೆ ಶಕ್ತಿ ಕೊಡ್ತದೋ ಅಂಥ ಆಹಾರ, ನೋಡ್ಲಿಕ್ಕೂ ಕೂಡ ಮನೋಹರವಾಗಿರೋದು, ಇವೆಲ್ಲ ಸಾತ್ವಿಕ ಶ್ರದ್ಧಾ ಇದ್ದವರಿಗೆ ರುಚಿಸ್ತದೆ. ಈ ಸಾತ್ವಿಕ ಆಹಾರ ಏನ್ ಮಾಡ್ತದೆ? ಆಯುಸ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ. ಅದು ಫಲ ಹೇಳಿದ್ದು. ಒಳ್ಳೆ ಆಯುಷ್ಯವನ್ನು, ದೀರ್ಘಾಯುಷ್ಯವನ್ನು ಕೊಡ್ತದೆ. ಚಿತ್ತಶುದ್ಧಿ, ಸತ್ವ ಅಂದ್ರೆ ಇಲ್ಲಿ ಮನಸ್ಸತ್ವ, ಮನಸ್ಸು, ಚಿತ್ತಶುದ್ಧಿ. ಬಲ ಅಂದ್ರೆ ದೇಹಕ್ಕೆ ಶಕ್ತಿ, ಆರೋಗ್ಯ. ಸುಖ ಪ್ರೀತಿ ವಿವರ್ಧನಾಃ. ಆಹಾರ ಸ್ವೀಕಾರ ಮಾಡಿದ್ಮೇಲೆ ಬಹುಕಾಲದವರೆಗೆ ಸುಖವಾಗೇ ಇರೋದು. ಭೋಗಿಸುವಾಗಲೂ ಕೂಡ ಸುಖ ಸಂತೋಷ ಕೊಡ್ತದೆ. ಕೆಲವು ಆಹಾರ ಭೋಗಿಸುವಾಗ ಸುಖ, ಪರಿಣಾಮದಲ್ಲಿ ದುಃಖ. ಅದು ಒಳಗೆ ಹೋದ್ಮೇಲೆ ಆಮೇಲೆ ಬಹಳ ಕಾಲ ದುಃಖ ಪಡಬೇಕಾಗ್ತದೆ ಆ ಊಟ ಮಾಡಿದರೆ. ಅಂಥದ್ದಲ್ಲ, ಬಹುಕಾಲದವರೆಗೆ ಸುಖ, ಬಹುಕಾಲದವರೆಗೆ ಅದರ ಶಕ್ತಿ ಇರಬೇಕು. ಒಂದು ದಿವಸ ಊಟ ಮಾಡಿದರೆ 1 ದಿವಸ 2 ದಿವಸ ಉಪವಾಸ ಇರುವಷ್ಟು ಶಕ್ತಿ ಕೊಡ್ತಕ್ಕಂಥ ಆಹಾರ ಇದೆ. ಇದೆಲ್ಲ ಸಾತ್ವಿಕ ಶ್ರದ್ಧಾ ಅಂತ ಏನಿದೆ ಅವರಿಗೆ ಪ್ರಿಯವಾದದ್ದು. ಅಂಥವ್ರನ್ನ ಸಾತ್ವಿಕರು ಅಂತ ತಿಳ್ಕೊಳ್ಬೇಕು ಈ ಆಹಾರ ಸ್ವೀಕಾರ ಮಾಡಿದೆ.
ಆ ಸಾತ್ವಿಕ ಆಹಾರದ ಲಕ್ಷಣ ಉತ್ತರಾರ್ಧದಲ್ಲಿ ಹೇಳಿದ್ದಾನೆ ಕೃಷ್ಣ, ಪೂರ್ವಾರ್ಧದಲ್ಲಿ ಅದರ ಫಲ ಹೇಳಿದ್ದಾನೆ. ಆಯುಷ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ಅನ್ನೋದು ಸಾತ್ವಿಕ ಆಹಾರದ ಫಲ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಅನ್ನೋದು ಸಾತ್ವಿಕ ಆಹಾರದ ಲಕ್ಷಣ. ರಸ್ಯ ಅಂದರೆ ಮಧುರ ರಸಯುಕ್ತ, ಸ್ನಿಗ್ಧ ಅಂದರೆ ಜಿಡ್ಡಿರಬೇಕು, ಒಣ ಪದಾರ್ಥಗಳಲ್ಲ, ಪೂರ್ತಿ ಒಣಗಿ ಹೋದದ್ದನ್ನು ತಿನ್ನಬಾರ್ದು, ಜಿಡ್ಡಿರಬೇಕು, ಮಧುರವಾಗಿರ್ಬೇಕು, ಸಿಹಿ ಇರಬೇಕು. ಸ್ಥಿರ ಅಂದರೆ ಅದೇ ಬಹಳ ಕಾಲ ಅದರ ಶಕ್ತಿ ಇರಬೇಕು, ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು, ನೋಡ್ಲಿಕ್ಕೆ ಕಣ್ಣಿಂದ ನೋಡ್ಲಿಕ್ಕೂ ಸುಂದರವಾಗಿಯೇ ಇರಬೇಕು. ಇನ್ನು ಯಾವ ಆಹಾರ ಕಟುವಾಗಿರ್ತದೋ ಒಗರು, ಮಧುರನೂ ಆಗಿರ್ತದೆ, ಆರೋಗ್ಯಕ್ಕೆ ಅನುಸಾರವಾಗಿ ಸಾತ್ವಿಕ ರಾಜಸ ಆಗ್ತದೆ. ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ. ಕಟುವಾದ ಇದನ್ನ ರಾಜಸಾಹಾರ ಅಂತ ಹೇಳಿದ್ದಾರೆ. ಆದರೆ ಅದು ಆರೋಗ್ಯಕ್ಕನುಸಾರವಾಗಿ ಅದು ಸಾತ್ವಿಕನೂ ಆಗ್ಬೋದು, ರಾಜಸನೂ ಆಗ್ಬೋದು. ಕೆಲವು ಮಧುರವಾದದ್ದೆಲ್ಲ ಇದು ಅಂತಲ್ಲ, ಕೆಲವರಿಗೆ ಮಧುರವಾದದ್ದು ಅನಾರೋಗ್ಯಕರ ಆಗಿದ್ರೆ ಆವಾಗ ಅದು ರಾಜಸ. ಕಟುವಾದದ್ದು ಕೂಡ ಅಂದ್ರೆ ನಾಲಿಗೆಗೆ ತುಂಬಾ ಒಗರು ಅಂಥದ್ದು ಆರೋಗ್ಯಕ್ಕೆ ಅನುಗುಣವಾಗಿದ್ದರೆ ಅದೇ ಸಾತ್ವಿಕ ಆಗಿಬಿಡ್ತದೆ. ಸಾಧಾರಣವಾಗಿ ಒಂದು ಲಕ್ಷಣ ಹೇಳಿದ್ದಾನೆ, ಶುಗರ್ ಇದ್ದವರಿಗೆ ಮಧುರ ರಸ ಸಾತ್ವಿಕ ಆಹಾರ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಅಂತ. ಶುಗರ್ ಇದ್ದವರು ಬರೇ ಸಿಹಿ ತಿನ್ನೋದಲ್ಲ, ಅವ ಆರೋಗ್ಯಕ್ಕೂ ಅನುಗುಣವಾಗಿ ಪ್ರಧಾನ ಅದು ಆರೋಗ್ಯಾನುಸಾರಿಯಾಗಿ ಇರಬೇಕು ಅಂತ ಅನ್ನೋದು ತಾತ್ಪರ್ಯ. ಕಟು, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಅತಿ ಉಷ್ಣವಾದ ಪದಾರ್ಥಗಳು, ಆಮೇಲೆ ತೀಕ್ಷ್ಣವಾದದ್ದು, ರೂಕ್ಷ ಅಂದರೆ ನೀರಸವಾದದ್ದು, ವಿದಾಹಿನ ಅಂದರೆ ಅದು ಆ ಆಹಾರ ತಿಂದರೆ ಪದೇ ಪದೇ ನೀರು ಕುಡಿಬೇಕು, ಅತಿ ನೀರು ಕುಡಿಸೋ ಆಹಾರ ಇರ್ತದೆ. ಕೆಲವು ಉದ್ದಿನ ಬೇಳೆ, ಉದ್ದಿನ ವಡೆ ಇಂಥದ್ದು ಜಾಸ್ತಿ ಸ್ವೀಕಾರ ಮಾಡಿಬಿಟ್ರೆ ನೀರು ಜಾಸ್ತಿ ಬೇಕಾಗ್ತದೆ. ಅಂಥದ್ದು ಇವೆಲ್ಲ ರಾಜಸ ಶ್ರದ್ಧಾ ಉಳ್ಳವರಿಗೆ ಇಷ್ಟವಾದ ಆಹಾರ ಇದು. ಅಂಥವ್ರನ್ನ ರಾಜಸರು ಅಂತ ತಿಳ್ಕೊಳ್ಬೇಕು. ದುಃಖ, ಶೋಕ, ಆಮಯಪ್ರದ ಇವೆಲ್ಲ ಆಗಿರ್ತದೆ. ಶೋಕ ಅಂದರೆ ದೌರ್ಮನಸ್ಯ, ಮನಸ್ಸೇ ಕೆಟ್ಟು ಹೋಗ್ತದೆ ಕೆಲವು ಆಹಾರ ತಿಂದರೆ, ಅಂಥದ್ದು. ರೋಗ ಕೊಡ್ತಕ್ಕಂಥ ಆಹಾರಗಳು ರಾಜಸ ಆಹಾರ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಇನ್ನು ಯಾತಯಾಮಂ ಮಾಡಿಟ್ಟು ಎಷ್ಟೋ ಹೊತ್ತಾದ ಮೇಲೆ ತಿನ್ನೋದು. ಯಾತಯಾಮ ಅಂದ್ರೆ ಹಾಗೆ, ಯಾಮ ಅಂದ್ರೆ ಒಂದಿಷ್ಟು ಸಮಯ, ಅದು ಕಳೆದ ಮೇಲೆ ತಿನ್ನುವಂಥದ್ದು. ಗತರಸಂ ಅದರ ರಸ ಹೋಗಿರ್ತದೆ, ರುಚಿ ಹೋಗಿರ್ತದೆ. ಪೂತಿ ಪರ್ಯುಷಿತಂ ದುರ್ಗಂಧ, ದುರ್ವಾಸನೆ ಇರ್ತದೆ, ಹಳಿಸಿ ಹೋಗಿರ್ತದೆ. ಉಚ್ಚಿಷ್ಟ ಇನ್ನೊಬ್ಬರು ತಿಂದು ಉಳಿದದ್ದು, ಎಂಜಲು, ಅಪವಿತ್ರವಾದದ್ದು. ಇದೆಲ್ಲ ತಾಮಸರಿಗೆ ಇಷ್ಟವಾದ ಆಹಾರ, ತಾಮಸ ಶ್ರದ್ಧೆ ಇದ್ದವರಿಗೆ. ಹೀಗೆ ಆಹಾರದಲ್ಲಿ 3 ವಿಧ. ಅದರಲ್ಲಿ ಕಟು ಇದೆಲ್ಲ ಹೇಳಿದ್ರಲ್ಲ, ಅದನ್ನ ಹೀಗಿಟ್ಕೋಬೇಕು. ಆರೋಗ್ಯಕ್ಕೆ ವ್ಯತ್ಯಾಸವಾಗುವುದಾಗಿದ್ದರೆ ಕಟುವಾದದ್ದು ಕೂಡ ಒಳ್ಳೆ ಆರೋಗ್ಯಪ್ರದ ಆಗಿದ್ರೆ ಅದು ಸಾತ್ವಿಕದಲ್ಲಿ ಸೇರ್ತದೆ. ತೀಕ್ಷ್ಣ ಆಹಾರ ಅಂದ್ರೆ ಶರೀರವನ್ನ ಒಣಗಿಸ್ತಕ್ಕಂಥದ್ದು, ಸಾಸಿವೆ ಮೊದಲಾದದ್ದು. ಸಾಸಿವೆ ಜಾಸ್ತಿ ಸ್ವೀಕಾರ ಮಾಡಿದರೆ ದೇಹ ಒಣಗ್ತಾ ಬರ್ತದಂತೆ, ಅಂಥದ್ದೆಲ್ಲ ತೀಕ್ಷ್ಣ ಆಹಾರ ಅಂತ ಕರೀತಾರೆ. ಇದು ರಾಜಸರಿಗೆ ಇಷ್ಟ ಆಗ್ತದೆ. ಇನ್ನು ಯಜ್ಞದಲ್ಲಿಯೂ ಕೂಡ 3 ವಿಧ ಇದೆ. ಯಾರ ಸ್ವರೂಪ ಸಾತ್ವಿಕ ಶ್ರದ್ಧಾಮಯವಾಗಿರ್ತದೋ ಅವರು ಮಾಡುವ ಯಜ್ಞ ಸಾತ್ವಿಕ ಯಜ್ಞ. ರಾಜಸ ಶ್ರದ್ಧೆ ಉಳ್ಳವರು ರಾಜಸ ಯಜ್ಞ ಮಾಡ್ತಾರೆ, ತಾಮಸ ಶ್ರದ್ಧಾ ಉಳ್ಳವರು ತಾಮಸರಾಗ್ತಾರೆ. ಏನದು ರಾಜಸ? ಇದು ಸಾತ್ವಿಕ ಯಜ್ಞ ಅಂದ್ರೆ ಅಫಲಾಕಾಂಕ್ಷಿಭಿರ್ಯಜ್ಞ ವಿಧಿ ದೃಷ್ಟೋ ಯೈಜ್ಯತೆ ಯಷ್ಟವ್ಯಮೇವೇತೆ ಮನಸ್ಸಮಾಧಾಯ ಸ ಸಾತ್ವಿಕ. ಫಲಾಕಾಂಕ್ಷೆ ಇಲ್ಲದೆ ಮಾಡುವಂಥ ಯಜ್ಞ.
ಫಲದ ಆಕಾಂಕ್ಷೆ ಇಲ್ಲದೆ ವಿಧಿ ಪ್ರಕಾರವಾಗಿ ಮಾಡುವಂತಹದ್ದು. ಮಾಡಬೇಕು ಅಂತ ಮಾಡೋದು, ಯಜ್ಞ ಮಾಡಬೇಕು ಮಾಡೋದಷ್ಟೆ. ತಂದೆ ತಾಯಿ ಸೇವೆ ಯಾಕೆ ಮಾಡ್ತಾರೆ? ಮಾಡಬೇಕು ಅಷ್ಟೆ. ಅವರೇನು ನಿಮಗೇನು ಕೊಡ್ತಾರೆ? ವೃದ್ಧರಾಗಿರ್ತಾರೆ, ಅವರಿಂದ ನಿಮಗೇನು ಲಾಭ? ಹೊಗಳಲಿಕ್ಕೆ ಒಂದು ಬಾಯಿನೂ ಕೂಡ ಇರೋದಿಲ್ಲ, ಅಂಥವ್ರ ಸೇವೆ ಯಾಕೆ ಮಾಡ್ತೀರಿ ಅಂದ್ರೆ ಏನು ಹೇಳಬೇಕು? ಮಾಡಬೇಕಷ್ಟೇ. ಅವ್ರು ಹೊಗಳ್ಳಿ ಅಂತ ಮಾಡೋದಲ್ಲ. ಇಂಥದ್ದು ಎಷ್ಟವ್ಯಮೇವೇತಿ ಮನಸ್ಸಮಾಧಾಯ, ಪರಮಾತ್ಮನಲ್ಲಿ ಮನಸ್ಸಿಟ್ಟು ಮಾಡೋದು, ಫಲದ ಮೇಲೆ ಮನಸ್ಸಿಟ್ಟಲ್ಲ. ಇಂಥ ಯಜ್ಞ ಸಾತ್ವಿಕ ಯಜ್ಞ, ಫಲಾಕಾಂಕ್ಷೆ ಇಲ್ಲದೆ ಶಾಸ್ತ್ರೋಕ್ತವಾದದ್ದು ಮತ್ತು ಮಾಡಬೇಕು ಅಂತ ಮಾಡೋದಷ್ಟೇ, ಕರ್ತವ್ಯ ಅಂತ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಮಾಡೋದು. ಇನ್ನು ಫಲವನ್ನು ಆಸೆ ಇಟ್ಟುಕೊಂಡು ಅಭಿಸಂಧಾಯಿತು ಫಲಂ, ಫಲದ ಆಸೆಯಿಂದ ಅಥವಾ ಡಾಂಭಿಕತನಕ್ಕೋಸ್ಕರವಾಗಿ ಯಾರು ಯಜ್ಞ ಮಾಡ್ತಾರೆ ಅದು ರಾಜಸ ಯಜ್ಞ. ರಾಜಸ ಶ್ರದ್ಧೆ ಇದ್ದವರು ಹಾಗೆ ಮಾಡ್ತಾರೆ. ಇನ್ನು ತಾಮಸ ಯಜ್ಞ ಅಂದರೆ ವಿಧಿನೇ ಇರೋದಿಲ್ಲ. ಇಂಥ ಯಜ್ಞ ಮಾಡಲಿಕ್ಕೆ ವಿಧಾನವೇ ಇರೋದಿಲ್ಲ. ಹೊಸ್ತಾಗಿ ತಾವೇ ಕಂಡುಕೊಂಡು ಹೋಮ ಶುರು ಮಾಡ್ತಾರೆ ಕೆಲವರು. ಅದು ಯಾವ ಭಾಷೆದ್ದು ಆಗಿರ್ಬೋದು, ಯಾವ ಗ್ರಂಥನೂ ಆಗಿರ್ಬೋದು. ಈ ಭಾಗವತ ಹೋಮ ಇಂತಹದ್ದೆಲ್ಲ ವಿಹಿತವಾಗಿದೆ. ಮನ್ಯ ಸೂಕ್ತ ಹೋಮ, ಇಂಥ ಸೂಕ್ತಗಳು, ಅದಕ್ಕೆಲ್ಲ ಹೋಮ ವಿಹಿತವಾಗಿದೆ. ಇಷ್ಟಿಷ್ಟು ಆಹುತಿ, ಇಂಥ ಆಹುತಿ ಅಂತ. ಯಾವುದೋ ಒಂದು ಗ್ರಂಥ ನಮಗೆ ಪ್ರಿಯ ಅಂತ ಹೇಳಿಬಿಟ್ಟು ಮ್ಯಾಥಮೆಟಿಕ್ಸ್ ಹೋಮ ಅಂತ ಮಾಡಿದ್ರೆ ಹೇಗೆ? ಅವೆಲ್ಲ ಹೋಮಕ್ಕೆ ವಿಹಿತ ಅಲ್ಲ. ಶಾಸ್ತ್ರ ವಿಧಾನ ಇಲ್ಲದೆ ಇದ್ದಂಥ ಗ್ರಂಥಗಳನ್ನೆಲ್ಲ ಇಟ್ಟುಕೊಂಡು ಅದನ್ನು ಹೇಳಿ ಸ್ವಾಹಾಕಾರ ಹಾಕಿ ಹೋಮ ಮಾಡೋದು, ಇದು ವಿಧಿಹೀನ. ಅಸೃಷ್ಟಾನ್ನಂ, ಅನ್ನದಾನ ಮಾಡಬೇಕು. ಹೋಮ ಮಾಡಿದರೆ ಅನ್ನದಾನ ಇಲ್ಲದೆ ಹೋಮ ಮಾಡಬಾರ್ದು. ಹೋಮಕ್ಕೆ ಇಷ್ಟು ಅಂಶ ಅನ್ನದಾನ ಅಂತ ಉಂಟು. ಎಷ್ಟು ಆಹುತಿ ಕೊಟ್ಟಿರ್ತೀವೋ ಅದರ ದಶಾಂಶ, ಶತಾಂಶ ಅಂತ ಹೀಗೆ ಲೆಕ್ಕ ಇದೆ. ಅಷ್ಟು ಅನ್ನದಾನ ಆಗಬೇಕು. ಅನ್ನದಾನ ಇಲ್ಲದೆ, ಮಂತ್ರ ಇಲ್ಲದೆ ಹೋಮ, ವೇದ ಮಂತ್ರಗಳು ಅದೆಲ್ಲ ಇಲ್ಲದೇನೆ ಮಾಡುವ ಹೋಮ, ದಕ್ಷಿಣೆ ಇಲ್ಲದೆ ಮಾಡುವ ಹೋಮ, ಅದಕ್ಷಿಣಂ, ಇದೆಲ್ಲ ಶ್ರದ್ಧೆ ಇಲ್ಲದೆ ಮಾಡೋದು, ಇದೆಲ್ಲ ತಾಮಸ ಯಜ್ಞ. ಇನ್ನು ತಪಸ್ಸಿನಲ್ಲಿಯೂ 3 ಥರ ಇದೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜನಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಮೊದಲು ಸಾತ್ವಿಕ ರಾಜಸ ತಾಮಸ ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ತಪಸ್ಸಿನಲ್ಲಿ ಇನ್ನೊಂದು 3 ವಿಧ ಹೇಳ್ತಾ ಇದ್ದಾನೆ ಕೃಷ್ಣ. ಶಾರೀರ ತಪಸ್ಸು, ವಾಂಗ್ಮಯ ತಪಸ್ಸು, ಮಾನಸ ತಪಸ್ಸು ಅಂತ 3 ಥರ. ಶಾರೀರ ತಪಸ್ಸು ಅಂದರೆ ದೇವತೆಗಳು, ಬ್ರಾಹ್ಮಣರು, ಗುರುಗಳು, ತಂದೆ ತಾಯಿ, ಪ್ರಾಜ್ಞರು, ಅವರ ಪೂಜಾ, ಇದೆಲ್ಲ ಶರೀರದಿಂದ ಮಾಡೋ ಸೇವೆ. ಮತ್ತು ಶೌಚ, ದೇಹವನ್ನು ಸದಾ ಸ್ನಾನಾದಿಗಳಿಂದ ಮಡಿಯಲ್ಲಿಟ್ಟುಕೊಳ್ಳೋದು. ಆರ್ಜವ ಮೃಜು ಸ್ವಭಾವ. ಬ್ರಹ್ಮಚರ್ಯ ಅಂತಂದ್ರೆ ಪರಸ್ತ್ರೀ ದೃಷ್ಟಿಯನ್ನು ಬಿಡೋದು, ಇದಕ್ಕೆ ಬ್ರಹ್ಮಚರ್ಯ ಅಂತ ಹೆಸರು. ಮದುವೆ ಮಾಡ್ಕೊಳ್ಳದೇ ಇರೋದು ಅಂತ ಅರ್ಥ ಅಲ್ಲ. ಅಹಿಂಸಾ, ಯಾರನ್ನು ಶರೀರದಿಂದ ನಾವಿನ್ನೊಬ್ಬರನ್ನ ಹಿಂಸೆ ಮಾಡದೇ ಇದ್ರೆ ಇದು ಶಾರೀರ ತಪಸ್ಸು. ಅನುದ್ವೇಗಕರಂ ವಾಕ್ಯಂ, ಇನ್ನೊಬ್ಬರಿಗೆ ಉದ್ವೇಗ ಆಗದೇ ಇರುವ ಮಾತು, ಸತ್ಯವಾದದ್ದು, ಅದು ಪ್ರಿಯನೂ ಆಗಿರಬೇಕು, ಇನ್ನೊಬ್ಬರಿಗೆ ಹಿತವೂ ಆಗಿರಬೇಕು. ಅಂಥ ಮಾತುಗಳು ಅದು ತಪಸ್ಸೇ. ವೇದಾಧ್ಯಯನ ಅದು ವಾಂಗ್ಮಯ ತಪಸ್ಸು. ಇನ್ನು ಮಾನಸಿಕ ತಪಸ್ಸು ಅಂತಂದ್ರೆ ಯಾವಾಗಲೂ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಕೊಳ್ಬೇಕು. ಸುಮ್ಮನೆ ಮನಸ್ಸಿನಲ್ಲಿ ದುಗುಡ, ದುಃಖ, ದುಮ್ಮಾನಗಳನ್ನ ಮಾಡಿಕೊಳ್ಳದೆ ಪ್ರಶಾಂತ ಮನಸ್ಸಿನಲ್ಲಿ ಇರೋದು. ತಿಳಿ ನೀರಿನ ಹಾಗೆ ಮನಸ್ಸಿರಬೇಕು. ಮನಃಪ್ರಸಾದ. ಸೌಮ್ಯತ್ವಂ. ಇನ್ನು ಮೌನ ಅಂದ್ರೆ ಮನನ. ರಾಗ, ದ್ವೇಷ ಇವೆಲ್ಲ ಮನಸ್ಸಿನಲ್ಲಿ ತುಂಬದೆ ಹೋಗಿದ್ರೆ ಅದು ಮನಃಪ್ರಸಾದ ಅಂತ ಅರ್ಥ. ತಿಳಿ ನೀರು ಅಂದ್ರೇನು? ಅಲ್ಲಿ ಕಸ, ಒಂಡು, ಕೆಂಪು ಇರ್ಕೂಡುದು.
ಹಾಗೆ ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಇಲ್ಲದೆ ಇದ್ರೆ ಅದು ಮನಃಪ್ರಸನ್ನತೆ. ಸೌಮ್ಯತ್ವ ಅಂದ್ರೆ ಕ್ರೌರ್ಯ ಬಿಡಬೇಕು. ಯಾವುದಾದ್ರೂ ಒಂದು ಹುಳನೋ ಪ್ರಾಣಿನೋ ನೋಡಿದ ಕೂಡಲೇ ಅದನ್ನು ಕೊಲ್ಲಬೇಕು ಅನ್ನೋ ಭಾವನೆ ಬರ್ಕೂಡುದು. ಆ ಕ್ರೌರ್ಯ ಹೋಗ್ಬೇಕು. ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವಾಗ ಕ್ರೂರವಾಗಿ ಶಿಕ್ಷೆ ಕೊಡಬಾರ್ದು. ಇದಕ್ಕೆ ಸೌಮ್ಯತ್ವ ಅಂತ ಕರೀತಾರೆ. ಮೌನ ಅಂದ್ರೆ ಮನನ ಮಾಡಬೇಕು. ಆತ್ಮವಿನಿಗ್ರಹ ಅಂದ್ರೆ ಮನಸ್ಸಿನ ನಿಗ್ರಹ. ಆತ್ಮ ಅಂದ್ರೆ ಇಲ್ಲಿ ಮನಸ್ಸು. ಪರಮಾತ್ಮನಲ್ಲೇ ಮನಸ್ಸನ್ನು ವಿಶೇಷವಾಗಿಟ್ಟರೆ ಆತ್ಮವಿ ನಿಗ್ರಹ. ಭಾವ ಸಂಶುದ್ಧಿ, ಮನಸ್ಸು ಪರಿಶುದ್ಧವಾಗಿರ್ಬೇಕು. ಮೇಲೆ ಸ್ವಲ್ಪ ಕಠಿಣ ಅಂತ ಮುಖದಲ್ಲಿ ಕಂಡ್ರೂ ಮನಸ್ಸು ಮಾತ್ರ ಶುದ್ಧವಾಗಿರ್ಬೇಕು. ಇವೆಲ್ಲ ಮಾನಸ ತಪಸ್ಸು ಅಂತ ಕರೀತಾರೆ. ಇದರಲ್ಲಿ 3 ವಿಧ: ಸಾತ್ವಿಕ, ರಾಜಸ, ತಾಮಸ ಅಂತ. ಪ್ರತಿಯೊಂದು ಕೂಡ ಉತ್ತಮ ಶ್ರದ್ಧೆಯಿಂದ ಮಾಡಿದರೆ ಈ 3 ವಿಧ ತಪಸ್ಸು ಕೂಡ ಫಲಾಕಾಂಕ್ಷೆ ಇಲ್ಲದೆ ಮಾಡಿದರೆ ಅದು ಸಾತ್ವಿಕ ಆಗ್ತದೆ. ಸತ್ಕಾರಕ್ಕೋಸ್ಕರ ಸನ್ಮಾನ ಪಡೀಲಿಕ್ಕೋಸ್ಕರ ಡಾಂಭಿಕತನದಿಂದ ಹಿಂದೆ ಹೇಳಿದ 3 ತಪಸ್ಸು ಮಾಡಿದರೂ ಕೂಡ ಅದು ರಾಜಸ ಆಗ್ತದೆ. ಇನ್ನೊಬ್ಬರಿಗೆ ಪೀಡೆ ಮಾಡುವಂಥ ಈ 3 ವಿಧ ತಪಸ್ಸು ಇನ್ನೊಬ್ಬರ ನಾಶಕ್ಕೋಸ್ಕರ, ಇನ್ನೊಬ್ರು ಸಾಯಿಲಿ ಅಂತ ಮಾಡಿದರೆ ಆ 3 ಕೂಡ ತಾಮಸ ಆಗ್ತದೆ. ಶ್ರದ್ಧೆಯ ಪರಯ ತಪ್ತಂ ತಪಸ್ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿಭಿರ್ಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ. ಉತ್ತಮ ಶ್ರದ್ಧೆ ಇರಬೇಕು, ಫಲಾಕಾಂಕ್ಷೆ ಇರಕೂಡುದು. ಸತ್ಕಾರ ಮಾನ ಪೂಜಾರ್ಥಂ, ನನಗಿನ್ನೊಬ್ರು ಸತ್ಕಾರ ಮಾಡಲಿ, ಗೌರವ ಮಾಡಲಿ, ನನ್ನನ್ನು ಪೂಜಿಸಲಿ ಅಂತ ಹೇಳಿ ಡಾಂಭಿಕತನದಿಂದ ಮಾಡಿದರೆ ತಪೋ ದಂಭೇನ ಚೈವಯತ್ ಕ್ರಿಯತೆ ತದೇಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಅದು ಚಂಚಲವಾಗಿರ್ತದೆ, ಶಾಶ್ವತ ಇರೋದಿಲ್ಲ ಅಂಥ ತಪಸ್ಸು. ಮೂಢಗ್ರಾಹೇಣ ಆತ್ಮನೋಯತ್ ಪೀಡಯ ಕ್ರಿಯತೇನ ತಪಃ ಪರಸ್ಯ ಉತ್ಸಾದನಾರ್ಥಂ ವಾ ತತ್ ತಾಮಸಮುದಾಹೃತಂ. ಅವಿವೇಕದಿಂದ ಮಾಡಿದ್ದು. ಮೂಢಗ್ರಹ ಅಂದ್ರೆ ಅವಿವೇಕ, ದುರಾಗ್ರಹದಿಂದ ಮಾಡೋದು, ತನ್ನ ದೇಹಕ್ಕೆ ಹಿಂಸೆ ಮಾಡಿಕೊಂಡು ಮಾಡೋದು, ಇನ್ನೊಬ್ಬರು ನಾಶ ಆಗಲಿ ಅಂತ ಮಾಡೋದು, ಇದೆಲ್ಲ ತಾಮಸ ಅಂತ ಕರೀತಾರೆ. ಹೀಗೆ ದಾನದಲ್ಲಿಯೂ 3 ಥರ ಮಾಡಬೇಕು. ದಾನ ಮಾಡಬೇಕು, ಅದು ಕರ್ತವ್ಯ ಅಂತ ಮಾಡಿದರೆ, ಅದು ಉಪಕಾರ ಮಾಡದೇ ಇದ್ದವರಿಗೆ ಮಾಡಿದರೆ ಅದು ಸಾತ್ವಿಕ. ಮತ್ತು ಒಳ್ಳೆ ದೇಶ, ಕಾಲ, ಪಾತ್ರ 3 ನೋಡಿ ಮಾಡಬೇಕು. ಯಾವ ದೇಶಕ್ಕೆ ಯಾವ ದಾನ ವಿಹಿತ ಉಚಿತ ಅದನ್ನು ಮಾಡಬೇಕು. ಬದ್ರಿ ಅಂಥ ದೇಶದಲ್ಲಿ ಬೀಸಣಿಕೆ ದಾನ ಅದು ಉಚಿತ ಆಗೋದಿಲ್ಲ. ಚಳಿ ಪ್ರದೇಶದಲ್ಲಿ ಬೀಸಣಿಕೆ ದಾನ ಕೊಟ್ಟರೆ ಏನು ಮಾಡಬೇಕು? ಉಷ್ಣ ಪ್ರದೇಶದಲ್ಲಿ ಕಂಬಳಿ ಕೊಟ್ಟರೆ ಅದು ಸರಿಯಲ್ಲ, ಉಚಿತ ಅಲ್ಲ. ಅದಕ್ಕೆ ದೇಶೋಚಿತವಾಗಿರಬೇಕು, ಕಾಲಕ್ಕೆ ಉಚಿತವಾಗಿರಬೇಕು. ಗ್ರೀಷ್ಮ ಋತುವಿನಲ್ಲಿ ಬೀಸಣಿಕೆ ದಾನ, ತಣ್ಣೀರು ದಾನ ಇವೆಲ್ಲ ಹೇಳ್ತಾರೆ. ಕಾಲಕ್ಕೆ ಉಚಿತ ಆಗಿರಬೇಕು. ಆ ಕಾಲಕ್ಕೆ ವಿರುದ್ಧವಾದ ಪದಾರ್ಥಗಳನ್ನು ಆ ಕಾಲದಲ್ಲಿ ದಾನ ಮಾಡಿ ಇದನ್ನು ಉಪಯೋಗಿಸ್ರಿ ಅಂತಂದ್ರೆ ಏನು ಮಾಡಬೇಕು? ಚಳಿ ಆಗಿರ್ತದೆ, ಬೀಸಣಿಕೆ ಕೊಟ್ಟು ಗಾಳಿ ಹಾಕೊಳ್ರಿ ಅಂದ್ರೆ ಅವನೇನು ಮಾಡಬೇಕು? ಉಷ್ಣ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಕಂಬಳಿ ಕೊಟ್ಟು ಇದನ್ನೇ ಹೊದ್ಕೊಳ್ರಿ ಅಂತಂದ್ರೆ ಅದು ಕಾಲೋಚಿತ ಅಲ್ಲ. ಹಾಗೆ ಪಾತ್ರ, ಶಯ್ಯಾದಾನ ಮಾಡುವಾಗ ಒಳ್ಳೆ ತರುಣರು, ದಂಪತಿಗಳನ್ನು ನೋಡಿ ಮಾಡಬೇಕು. ಹೆಂಡತಿ ಸತ್ತು 25 ವರ್ಷ ಆಗಿರ್ತದೆ, 95 ವರ್ಷಕ್ಕೆ ಬಂದಿರ್ತಾನೆ ಮುದುಕ, ಅವನಿಗೆ ದೊಡ್ಡ ಡಬಲ್ ಶಯ್ಯಾದಾನ ಮಾಡಿದರೆ ಆತ ಏನು ಮಾಡಬೇಕು? ಇದು ಪಾತ್ರೋಚಿತ ಅಲ್ಲ. ಇದು ತದ್ದಾನಂ ಸಾತ್ವಿಕಂ ಸ್ಮೃತಂ. ಇದನ್ನು ವಿವೇಚನೆ ಮಾಡಿ ಮಾಡಬೇಕು. ಪ್ರತ್ಯುಪಕಾರಕ್ಕೋಸ್ಕರ ದಾನ ಮಾಡಿದರೆ, ಅಥವಾ ಪ್ರತ್ಯುಪಕಾರ ಅಂದ್ರೆ ಪ್ರತ್ಯುಪಕಾರ ಪಡಿಲಿಕ್ಕೆ 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಪಡೆಯೋ ಉದ್ದೇಶ ಇರ್ತದೆ, ಅದು ಇದ್ರೆ ಅದು ರಾಜಸ. ಫಲದ ಉದ್ದೇಶದಿಂದ ಮಾಡಿದರೆ ಅದೆಲ್ಲ ರಾಜಸ ಅಂತ ಕರೀತಾರೆ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ. ಇನ್ನು ದೇಶಕ್ಕೆ ವಿರುದ್ಧವಾಗಿ, ಕಾಲಕ್ಕೆ ವಿರುದ್ಧವಾಗಿ ಅಪಾತ್ರರಿಗೆ ದಾನ ಮಾಡಿದರೆ ಅದು ಅಸತ್ಕೃತಂ. ಸತ್ಕಾರ ಇಲ್ಲದೇನೆ ತಿರಸ್ಕಾರ ಮಾಡಿ ಬೈದು ಹೀಗೆಲ್ಲ ಮಾಡಿದರೆ ಅದು ತಾಮಸ ದಾನ ಅಂತ ಕರೆಸ್ಕೊಳ್ತದೆ. ಸತ್ಕಾರ ಮಾಡಿ ನಮಸ್ಕಾರ ಪೂರ್ವಕವಾಗಿ ಮಾಡಬೇಕು.
ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಯಜ್ಞ, ದಾನ, ತಪಸ್ಸು ಯಾವುದೇ ಆಗಲಿ ಇದುವರೆಗೆ ಹೇಳಿದ್ರಲ್ಲ, ಇದು ಸಾಧಾರಣವಾಗಿ ಯಾವ ಧರ್ಮದಿಂದ ಕೂಡಿರಬೇಕು ಅದನ್ನು ಹೇಳ್ತಾರೆ. ಇವಾಗ ಕೃಷ್ಣ ಹೇಳ್ತಾನೆ, ಪ್ರತ್ಯೇಕ ಹೇಳಿದ ಎಲ್ಲ ಯಜ್ಞ, ದಾನ, ತಪಸ್ಸು ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಇರಬೇಕಾದ ಸಾಧಾರಣ ಧರ್ಮ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಪರಮಾತ್ಮನಿಗೆ 3 ಹೆಸರು. ಓಂ ಅಂತ ಒಂದು, ತತ್ ಅಂತ ಒಂದು, ಸತ್ ಅಂತ ಒಂದು. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಈ ಪರಮಾತ್ಮ ಸತ್, ಓಂ ತತ್ ಸತ್ ಅನ್ನುವ ಪರಮಾತ್ಮ ತನ್ನ ಪೂಜೆಗೋಸ್ಕರವಾಗಿ ಬ್ರಾಹ್ಮಣರನ್ನ, ವೇದವನ್ನ, ಯಜ್ಞವನ್ನ ಸೃಷ್ಟಿ ಮಾಡಿದ್ದಾನೆ. ಈಗ ಯಜ್ಞಗಳು ಅಂತ ಭಗವಂತನೇ ಸೃಷ್ಟಿ ಮಾಡಿದ. ಯಾಕೆ? ತನ್ನ ಆರಾಧನೆಗೋಸ್ಕರ. ವೇದ ಪ್ರವೃತ್ತಿಗೊಳಿಸಿದ. ಬ್ರಾಹ್ಮಣ ವರ್ಣವನ್ನು ಸೃಷ್ಟಿ ಮಾಡಿದ ತನ್ನ ಇದಕ್ಕೋಸ್ಕರ, ಪೂಜೆಗೋಸ್ಕರ. ಓಂ ತತ್ ಸತ್ ಅನ್ನುವ ನಾಮ ಬ್ರಾಹ್ಮಣರಿಗೂ ಇದೆ, ವೇದಕ್ಕೂ ಇದೆ, ಯಜ್ಞಕ್ಕೂ ಇದೆ. ಯಾಕೆಂದ್ರೆ ಓಂ ತತ್ ಸತ್ ಅಂತ ಪರಮಾತ್ಮನ ಹೆಸರು. ಆ ಭಗವಂತನ ಪೂಜೆಗಿರುವಂತಹದ್ದು ಇರುವವರೇ ಬ್ರಾಹ್ಮಣ, ವೇದ, ಯಜ್ಞಗಳು. ಅವರಿಗೂ ಅದೇ ಕರೀತಾರೆ. ಇಂಥದ್ದು ಇದು ಯಾಕೆ ಹೇಳಿದ್ರು ಅಂದ್ರೆ, ಇಂಥ ಪರಮಾತ್ಮನನ್ನ ಸ್ಮರಣೆ ಮಾಡಿ ನಾವು ಕರ್ಮಗಳನ್ನು ಮಾಡಬೇಕು. ಓಂ ಅಂತ ಹೇಳಿ ಕರ್ಮ ಮಾಡಬೇಕು. ಭಗವಂತನ ಸ್ಮರಣೆ ಮಾಡಿ ಮಾಡಬೇಕು. ಆವಾಗ ಅದು ಸಾತ್ವಿಕ ಆಗ್ತದೆ. ಯಾವುದೇ ಮಾಡಲಿ, ತಪಸ್ಸು ಮಾಡಲಿ, ಏನೇ ಮಾಡಲಿ, ಅದಕ್ಕೆ ಯಾವುದೇ ಪ್ರಾರಂಭ ಮಾಡುವಾಗ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಹರಿಯನ್ನ ಓಂ ಅಂತ ಹೇಳಿ, ಅವನೇ ಈ ಮಂತ್ರ ಸೃಷ್ಟಿ ಮಾಡಿದ್ದು, ನಮ್ಮನ್ನು ಸೃಷ್ಟಿ ಮಾಡಿದ್ದು ಅವನು ಅಂತ ಅವನ ಸ್ಮರಣಪೂರ್ವಕವಾಗಿ ಕರ್ಮ ಮಾಡಬೇಕು. ತಸ್ಮಾದ್ ಓಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಾಂ. ಅದರಿಂದ ಸಂಧ್ಯಾ ವಂದನೆ ಮಾಡಲಿ, ಪೂಜೆ ಮಾಡಲಿ, ಯಜ್ಞ ಮಾಡಲಿ, ಭೋಜನ ಮಾಡಲಿ, ಏನು ಮಾಡುವಾಗಲೂ ಕೂಡ ಓಂ ಅಂತ ಹೇಳಿಯೇ ಮಾಡೋದು ರೂಢಿಯಲ್ಲಿ ಬಂದಿದೆ. ಓಂ ಅಂತ ಹೇಳದೆ ಯಾವುದೂ ನಡೆಯೋದಿಲ್ಲ ಇವತ್ತು. ಹಾಗೆ ತತ್ ಅಂತಲೂ ಕೂಡ ಇದೆ. ಅಂದ್ರೆ ಏನು? ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾ ದಾನಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತತ್ ಅಂತಂದ್ರೆ ದೂರದಲ್ಲಿರೋದು ತತ್ ಅಂತ ಕರಿತೇವೆ. ಸ್ವರ್ಗಾದಿಗಳನ್ನ ಅನುಸಂಧಾನ ಮಾಡದೆ ಅಂತ ಅರ್ಥ. ತದಿತಿ ಅನಭಿಸಂಧಾಯ. ತತ್ ಅಂದ್ರೆ ಪರಮಾತ್ಮನ ಹೆಸರು. ತತ್ ಅಂದ್ರೆ ಪರಮಾತ್ಮ ಹೆಸರು. ಅವನು ಕೂಡ ಕೇವಲ ವೇದಗಮ್ಯ, ನಮ್ಮ ಕಣ್ಣಿಗೆ ಕಾಣಿಸೋದಲ್ಲ. ಆದ್ರಿಂದ ಅವನಿಗೆ ತತ್ ಅಂತ ಹೆಸರು. ಕಣ್ಣಿಗೆ ಕಂಡ್ರೆ ಏ ತತ್ ಅಂತೀವಿ. ಕಣ್ಣಿಗೆ ಕಂಡ್ರೆ ಏ ತತ್, ಕಣ್ಣಿಗೆ ಕಾಣದೇ ಇದ್ರೆ ತತ್. ತತ್ ಸವಿತುರ್ವರೆಣ್ಯಂ ಅಂತ ತತ್ನಿಂದ ಪ್ರಾರಂಭ ಆಗ್ತದೆ. ಕಣ್ಣಿಗೆ ಕಾಣೋದಿಲ್ಲ ಪರಮಾತ್ಮ, ಆದ್ರಿಂದಲೇ ತತ್ ಅಂತ ಅವನಿಗೆ ಹೆಸರು. ತತ್ ಅಂದ್ರೆ ಸ್ವರ್ಗವನ್ನ ಅನುಸಂಧಾನ ಮಾಡದೆ, ತತ್ ಅಂದ್ರೆ ಪರಮಾತ್ಮ, ಅವನನ್ನ ಅನುಸಂಧಾನ ಮಾಡಿಕೊಂಡೇ ಯಜ್ಞ, ತಪಸ್ಸು, ಕ್ರಿಯೆಗಳು, ದಾನ ಎಲ್ಲವೂ ಕೂಡ ನಡೀತದೆ. ಇನ್ನು ಸದ್ಭಾವೇ ಸಾಧುಭಾವೇ ಚ ಸದಿತ್ತೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಯುಜ್ಯತೆ. ಸತ್ ಅಂತಂದ್ರೆ ಸದ್ಭಾವ ಅಂದ್ರೆ ಜಗಜ್ಜನಯಿತೃತ್ವ. ಪರಮಾತ್ಮ ಜಗತ್ ಸೃಷ್ಟಿ ಮಾಡಿದ್ದಾನೆ ಅಂತ ಅರ್ಥ. ಪರಮಾತ್ಮನಿಗೆ ಸತ್ ಅಂತ ಯಾಕೆ ಹೆಸರು? ಜಗತ್ ಸೃಷ್ಟಿ ಮಾಡಿದವನು. ಇನ್ನು ಸಾಧುಭಾವ ಅಂದ್ರೆ ಸತ್ ಅಂತ ಹೆಸರಿಗೆ ಇನ್ನೊಂದು ಅರ್ಥ, ಅವನು ಸದ್ಗುಣಪೂರ್ಣ ಹಾಗರ್ಥ. ಅವನು ಜಗತ್ ಸೃಷ್ಟಿ ಮಾಡಿದವನು, ಸದ್ಗುಣಪೂರ್ಣ. ಆದ್ರಿಂದ ಸತ್ ಅಂತ ಹೇಳಿ ಪರಮಾತ್ಮನಿಗೆ ಹೆಸರಿದೆ. ಇನ್ನೊಂದು ಅರ್ಥ ಸತ್ ಅಂದ್ರೆ ಪ್ರಶಸ್ತವಾದ ಕರ್ಮ ಅಂತ ಅರ್ಥ. ಪ್ರಶಸ್ತವಾದ ಕರ್ಮ. ಹಾಗಾಗಿ ಯಜ್ಞ ತಪಸ್ಸಿ ದಾನೆ ಚ ಸೋಮಾದಿ ಯಾಗಗಳು, ಸೋಮಯಾಗ ಮೊದಲಾದ ಯಜ್ಞ, ಚಾಂದ್ರಾಯಣಾದಿ ಕೃಚ್ಛ್ರ, ಚಾಂದ್ರಾಯಣ ಇಂಥ ವ್ರತಗಳು, ತಪಸ್ಸು, ದಾನ, ಇವುಗಳಲ್ಲೆಲ್ಲ ಪರಮಾತ್ಮನೇ ಇದ್ದು ಫಲ ಕೊಡೋದು. ಈ ಆಸ್ತಿಕ್ಯ ಬುದ್ಧಿ
ಅದು ಬೇಕು, ಅದಕ್ಕೆ ಸತ್ ಅಂತ ಹೆಸರು. ಮತ್ತು ಪರಮಾತ್ಮ ವಿಷಯಕವಾದ ಈ ಕರ್ಮಕ್ಕೆ ಸತ್ ಅಂತ ಹೆಸರು. ಅದರಿಂದ ಓಂ ತತ್ ಸತ್ ಇವು ಮೂರು ಇದೆಯಲ್ಲ, ಇದೇ ಸಾತ್ವಿಕತ್ವ ಸಂಪಾದಕ. ಓಂ ಅಂತ ಹೇಳಿ ಮಾಡಬೇಕು, ಪರಮಾತ್ಮನ ಸ್ಮರಣೆ ಮಾಡಿ ಮಾಡಬೇಕು. ತತ್ ಅಂತಂದ್ರೆ ಅಂತರ್ಯಾಮಿ, ಕಣ್ಣಿಗೆ ಕಾಣಿಸದೇ ಇರುವ ಪರಮಾತ್ಮನೇ ನಿಂತು ಮಾಡಿಸ್ತಾನೆ ಅಂತ ಮಾಡಬೇಕು, ಓಂ ತತ್. ಸತ್ ಅಂತಂದ್ರೆ ಜಗತ್ ಸೃಷ್ಟಿ ಮಾಡಿದ ಸದ್ಗುಣಪೂರ್ಣನಾದ ಪರಮಾತ್ಮನೇ ಈ ಕರ್ಮಗಳಲ್ಲಿದ್ದು ಅವನೇ ಫಲಪ್ರದ ಅಂತ ತಿಳ್ಕೊಂಡು ಕರ್ಮ ಮಾಡಬೇಕು. ಇದು ಎಲ್ಲದಕ್ಕೂ ಸಂಬಂಧ. ಈ ಓಂ ತತ್ ಸತ್, ಓಂ ಅಂತ ಸ್ಮರಣೆ ಮಾಡಬೇಕು, ತತ್ ಅಂತಂದ್ರೆ ಅಂತರ್ಯಾಮಿ ಮಾಡಿಸ್ತಿದ್ದಾನೆ ಅಂತ ಅಂದ್ಕೊಳ್ಬೇಕು, ಸತ್ ಅಂತಂದ್ರೆ ಪ್ರಶಸ್ತವಾದ ಕರ್ಮ ಮಾಡಬೇಕು ಮತ್ತು ಅದರಲ್ಲಿ ಪರಮಾತ್ಮ ಇದ್ದು ಫಲ ಕೊಡ್ತಾನೆ ಅನ್ನೋ ಭಾವನೆ ಇರಬೇಕು. ಹೀಗೆ ಭಗವನ್ನಿಷ್ಠಾಪೂರ್ವಕ ಆದರೆ ಯಜ್ಞ ತಪಸ್ಸು ಎಲ್ಲವೂ ಕೂಡ ಸಾತ್ವಿಕ ಆಗ್ತದೆ. ಇನ್ನು ಅರ್ಜುನ ಕೇಳ್ತಾನೆ, ಶ್ರದ್ಧೆ ಇಲ್ಲದೆ ಇದ್ರೆ ಏನಾಗುತ್ತೆ ಹೇಳಿ ಅಂತ. ಇದೆಲ್ಲ ಶ್ರದ್ಧೆ, ಅದಕ್ಕೆ ಅನುಗುಣವಾಗಿ ಶ್ರದ್ಧೆನೇ ಇಲ್ಲದೆ ಇದ್ರೆ ಆವಾಗ ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಉಚ್ಯತೆ ಪಾರ್ಥ ನ ತತ್ಪ್ರೇತ್ಯ ಚ ನೋಯಃ. ಶ್ರದ್ಧೆ ಇಲ್ಲದೆ ಇದ್ರೆ ಅದು ಅಸತ್ ಕರ್ಮ ಅಂತ ಅನಿಸ್ಕೊಳ್ತದೆ. ಇಲ್ಲಿಯೂ ಸುಖ ಇಲ್ಲ, ಪರದಲ್ಲಿಯೂ ಸುಖ ಇಲ್ಲ. ಇಷ್ಟು ಶ್ರದ್ಧೆ ಬಗ್ಗೆ, ಸ್ವರೂಪ ಶ್ರದ್ಧೆಯ ಬಗ್ಗೆ ಶ್ರೀಕೃಷ್ಣ ಏನು ಫಲ ಕೊಡ್ತದೆ, ಅವರೆಂಥವರು, ಯಾವ ಗುಂಪಿಗೆ ಸೇರ್ತಾರೆ ಅನ್ನೋದರ ಬಗ್ಗೆ ತಿಳಿಸಿದ್ದಾನೆ. ಈ ಅಧ್ಯಾಯದ ಒಂದು ವಿಶೇಷ ಮಹಿಮೆ ಏನು ಅಂತಂದ್ರೆ, ಒಬ್ಬ ಖಡ್ಗಬಾಹು ಅಂತ ಒಬ್ಬ ರಾಜ, ಅವನ ಮಗನಿಗೆ ಒಬ್ಬ ಬಂಟ ಇದ್ದ. ಅವನ ಹತ್ರ ಒಂದು ಆನೆ ಇತ್ತು, ಮದಭರಿತ ಆನೆ. ಅದನ್ನು ಪಳಗಿಸ್ತೇನೆ ಅಂತ ಹೋಗಿ ಸತ್ತು ಹೋಗಿಬಿಟ್ಟ ಆನೆಯಿಂದ. ಆನೆ ಪಳಗಿಸ್ಲಿಕ್ಕೆ ಹೋಗಿ ಸತ್ತು, ಮತ್ತು ಅವನ ಆನೆಯಾಗಿ ಹುಟ್ಟಿದ. ಅದು ಮಾಳವ ದೇಶದ ರಾಜನಲ್ಲಿ ಆ ಆನೆ ಸೇರಿತು. ಆ ಆನೆಗೆ ಯಾವಾಗಲೂ ಜ್ವರ, ಏನು ಕೆಲಸನೂ ಮಾಡ್ತಿದ್ದಿಲ್ಲ, ಜ್ವರ. ಕೊನೆಗೆ ಒಬ್ಬ ಬ್ರಾಹ್ಮಣ ಬಂದಾಗ ಎಲ್ಲ ವಿಚಾರಿಸಿದ್ರು ಜ್ಯೋತಿಷ್ಕರು, ಅವರು ಇವ್ರನ್ನ. ಕೊನೆಗೆ ಆನೆನೇ ಹೇಳ್ತಂತೆ, 17ನೇ ಅಧ್ಯಾಯ ಪಾರಾಯಣ ಮಾಡಿ ಅಭಿಮಂತ್ರಿಸಿ ನೀರು ಪ್ರೋಕ್ಷಣೆ ಮಾಡ್ರಿ, ನನ್ನ ಜ್ವರ ಹೋಗುತ್ತೆ ಅಂತ. ಹೀಗೆ 17ನೇ ಅಧ್ಯಾಯದ ಮಹತ್ವ ಏನು ಅಂತಂದ್ರೆ, ಇದು ಜ್ವರ ಪರಿಹಾರಕವಾಗಿರ್ತಕ್ಕಂಥದ್ದು. ನಮ್ಮ ಬಾಲಚಂದ್ರ ಅವರು ಒಳ್ಳೆ ಸಂದರ್ಭದಲ್ಲಿ 17ನೇ ಅಧ್ಯಾಯ ಆರಿಸಿದ್ದಾರೆ. ಈಗ ಕರೋನಾ ಜ್ವರ ಎಲ್ಲ ಕಡೆ ಅದರ ಪೀಡೆ ದೇಶದ ತುಂಬ ವ್ಯಾಪ್ತವಾಗಿದೆ. 17ನೇ ಅಧ್ಯಾಯ ಪಾರಾಯಣ ಮಾಡಿ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಜ್ವರ ಪರಿಹಾರ ಆಗ್ತದೆ ಅಂತ ಅನ್ನೋದು ಪದ್ಮಪುರಾಣದಲ್ಲಿ ವ್ಯಾಸರೇ ಇದಕ್ಕೆ ಫಲ ಹೇಳಿದ್ದಾರೆ. ಅದನ್ನ ಬಹಳ ಸಣ್ಣದು, ಅದನ್ನ ಯಥಾಶಕ್ತಿ ಯಥಾಮತಿ ಅನುವಾದ ಮಾಡಿದ್ದೇನೆ. ರಾಘವೇಂದ್ರ ಸ್ವಾಮಿಗಳ ವಿವೃತ್ತಿಗೆ ಅನುಗುಣವಾಗಿ ಬಾಲಚಂದ್ರ ಅವರಿಗೆಲ್ಲರಿಗೂ ಭಗವಂತ ಶ್ರೇಯಸ್ಸುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಡಿದ್ದು 18ನೇ ಅಧ್ಯಾಯ ಮುಂದುವರಿಸ್ತು. ಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಪೂಜ್ಯ ಶ್ರೀ ಶ್ರೀಪಾದರ ಪಾದಕಮಲಗಳಿಗೆ ಎಲ್ಲ ಭಕ್ತರ ಪರವಾಗಿ ಅನಂತಾಂತ ನಮಸ್ಕಾರಗಳನ್ನು ತಿಳಿಸ್ತಾ, ಶ್ರೀ ಶ್ರೀಪಾದರು ಇವತ್ತು ಸಾತ್ವಿಕ, ರಾಜಸ ಮತ್ತು ತಾಮಸ ಈ ತ್ರಿಗುಣಗಳ ಮೊತ್ತದ ಶ್ರದ್ಧೆ, ಪೂಜೆ, ಆಹಾರ, ತಪಸ್ಸು ಎಲ್ಲ ತಿಳಿಸ್ಕೊಟ್ರು. ಓಂ ತತ್ಸತು ಅದರ ವಿಷಯ ಗುರುಗಳು ತಿಳಿಸಿದ್ರು. ಜ್ವರಹರ ಅಂತ ಇದು ಎಲ್ಲ ಅವರ ಅನುಗ್ರಹದಿಂದ, ಅವ್ರ ಪ್ರೇರಣೆಯಿಂದ ಆಗಿರೋದು, ಭಗವಂತ ಅನುಗ್ರಹದಿಂದ. ಎಲ್ಲ ಶ್ರೀಪಾದರಾಜರು, ಶ್ರೀಪಾದ ನಮ್ಮ ಅವರು ಕಣ್ಣು ದೃಷ್ಟಿ ನಮ್ಮ ಮೇಲೆ ಬಿದ್ದು ಎಲ್ಲಾ ತರದ ಪೀಡೆ ಮತ್ತು ಈ ಜ್ವರ ಪರಿಹಾರ ಆಗಲಿ ಅಂತ ಅವರ ಶ್ರೀಪಾದರ ಅಂತರ್ಯಾಮಿಯಾಗಿರೋ ರಾಯರಂತರ್ಯಾಮಿ ಶ್ರೀ ಮಧ್ವರದ ಧನ್ವಂತರಿ ನಾಮಕ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ನಾಡಿದ್ದು ಮತ್ತೆ 18ನೇ ಅಧ್ಯಾಯ ಶ್ರೀಪಾದರು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅವತ್ತು ಮಂಗಳ, ಅವತ್ತು ಇಲ್ಲಿ ವಿಜಯದಶಮಿ, ಮಧ್ವ ಜಯಂತಿ ಎಲ್ಲ ಇದೆ. ಅದು ಮಧ್ವ ಪರದನಾದ ಶ್ರೀ ಕೃಷ್ಣರಿಗೆ ಇವತ್ತು ಅರ್ಪಣೆ ಮಾಡೋಣ ಗುರುಗಳ ಮೂಲಕ. ಶ್ರೀ ಶ್ರೀಪಾದರಿಗೆ ಎಲ್ಲ ಭಕ್ತರ ಮತ್ತೆ ಅನಂತ ನಮಸ್ಕಾರ ತಿಳಿಸ್ತಾನೆ. ನಮಸ್ಕಾರ. ಎಲ್ಲ ಭಕ್ತರು ದಯವಿಟ್ಟು ನಾಡಿದ್ದು ಇದೇ ಸಮಯಕ್ಕೆ 7 ಗಂಟೆ ಸ್ಪೆಸಿಫಿಕ್ ಟೈಮು, 10 ಗಂಟೆ ಈಸ್ಟರ್ನ್ ಟೈಮ್, 8 ಗಂಟೆ ಸೆಂಟ್ರಲ್ ಟೈಮ್ ದಯವಿಟ್ಟು ಬರಬೇಕು. ಇದು ಭಾರತದಿಂದಲೂ ಸ್ವಲ್ಪ ಜನ ಲಾಗಿನ್ ಆಗಿದ್ದೀರಾ. ಅಲ್ಲಿ ಭಾರತದಿಂದ 7:15 ಶುರು ಆಗ್ತದೆ.
ಮತ್ತೆ ಅದನ್ನ ತಿಳಿಸ್ಕೊಡ್ತಾರೆ. ಮತ್ತು 18ನೇ ಅಧ್ಯಾಯದ ಅನುವಾದ ಮತ್ತೆ ಕಡೆಗೆ ಮಂಗಳ ಅದು ಇರ್ತದೆ. ಎಲ್ಲ ಬರಬೇಕು ಎಂದು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಷಯ, ಹಲೋ, ಈ ಟೈಮ್ ಚೇಂಜ್ ಆಗಲ್ಲ, ಮುಂದಿನ ವಾರ. ಹಲೋ, ಹಾ ಹೇಳಿ, ಯಾರು? ನಾನು ಸ್ವಾಮಿಗಳು. ಹಲೋ, ಎಲ್ರಿಗೂ ಇದು ವಿಡಿಯೋ ಆಡಿಯೋ ಚೆನ್ನಾಗಿ ಕೇಳಿಸ್ತಾ? ಎಲ್ರಿಗೂ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಕೇಳಿಸ್ತು ಬಾಲವರೇ, ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಓಕೆ, ಕ್ಲಿಯರ್ ಆಗಿತ್ತು. ತುಂಬಾ ಥ್ಯಾಂಕ್ಸ್. ಹಲೋ, ನಮಸ್ಕಾರ ಬಾಲು, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲ, ಇದೆಲ್ಲ ಗುರುಗಳ ಅನುಗ್ರಹ ಅಷ್ಟೇ. ಅವ್ರ ಮೂಲಕ ಅದು ಭಗವಂತ ನಡೆಸ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ಆದರೂ ನಿಮ್ಮ ಆ ಪರಿಶ್ರಮ ಮತ್ತು ಎಲ್ಲ ಥಾಟ್ಫುಲ್ನೆಸ್ ನಮಗೆಲ್ಲ ಬಹಳ ಪುಣ್ಯ ಬರ್ತದೆ. ಎಲ್ಲ ಭಗವಂತ ಅನುಗ್ರಹ. ಅವರು ಗುರುಗಳು ಹೇಳ್ದಂಗೆ ಇದು ಭಗವಂತ ಎಲ್ರಿಗೂ ಅನುಗ್ರಹ ಮಾಡಲಿ. ವಿಶೇಷವಾಗಿ ಈ ಸಮಯದಲ್ಲಿ ದಿಸ್ ಕ್ರೈಸಿಸ್, ಭಗವಂತ ಆ ಕೃಷ್ಣ ಧನ್ವಂತ ರೂಪ ಈ ಪರಮಾತ್ಮನಿಂದ ನಮ್ಗೆ ಯಾವ ತರದ, ಎಲ್ರಿಗೂ ಯಾವ ತರದ ಈ ಬಾಧೆ ಆಗದೆ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ತುಂಬಾ ಧನ್ಯವಾದಗಳು ಬಾಲವರೇ. ಥ್ಯಾಂಕ್ ಯು. ಧನ್ಯವಾದ ಬಾಲಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು, ಎಲ್ಲ ಕ್ಲಿಯರ್ ಆಗಿತ್ತು. ಧನ್ಯವಾದ, ನಮಸ್ಕಾರ. ನವರಾತ್ರಿಯ ಶುಭಾಶಯಗಳು ಮತ್ತೆ ಎಲ್ಲರಿಗೂ. ದುರ್ಗಾಷ್ಟಮಿ, ಮಹಾನವಮಿ ನಾಳೆ, ನಾಡಿದ್ದು ವಿಜಯದಶಮಿ. ಮುಗೀತಲ್ಲ, ನಮಸ್ಕಾರ. ಮುಗೀತು. ನಾವು ಸ್ವಾಮಿಗಳು ಇರೋದ್ರಿಂದ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನಮಸ್ಕಾರ. ಇದೆಲ್ಲ ಈ ಎಲ್ಲ ವಿಡಿಯೋ ಎಲ್ಲಾನು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಭಾಗವತದಲ್ಲೂ ಅಪ್ಲೋಡ್ ಆಗಿದೆ, ಅದು ನೋಡಿರ್ಬೋದು ನೀವು. ಭಾಗವತ ಮತ್ತೆ ಈಗ ಭಗವದ್ಗೀತೆ 16 ಅಧ್ಯಾಯ ಇದೆ ಈಗ ಆಗ್ಲೇ. 17, 18 ನಾಳೆ ನಾಡದಲ್ಲಿ ಅವರು 18 ಮುಗಿದ ಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀವಿ. ಅಡ್ರೆಸ್ ಕೊಟ್ಟಿರ್ತೀನಿ ಇನ್ ಕೇಸ್. ನಮಸ್ಕಾರ ಬಾಲವರೇ. ಧನ್ಯವಾದ, ನಮಸ್ಕಾರ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿದು. ಕೃಷ್ಣಾರ್ಪಣ. ನಮಸ್ಕಾರ.